ಸೇವಾ ಮಾಡಬೇಕಾಗಿದೆ. ಇದರಿಂದ ಏನು ಅಪೇಕ್ಷೆ ಮಾಡುವಂಥದ್ದಿಲ್ಲ ಅನ್ನೋ ಮಾತನ್ನು ತಿಳಿಸ್ತಾ ಇದ್ದಾರೆ ಅನೇಕ ದೃಷ್ಟಿಯಿಂದ. ಯಾಕಂದರೆ ನಿಜಗೊಂಡ್ರು ಕೂಡ ಇದೇ ಪ್ರಶ್ನೆನೇ ಎತ್ಕೊಳ್ತಾರೆ. ಈ ಜಗತ್ತೇನು ಎಲ್ಲಿ ಹುಟ್ಟು ಎಲ್ಲಿ ಬಂಧುರವಾಗಿ ಕಾಣ್ತಾ ಇದ್ದು ಅಂತ ಅವರು ಕೇಳ. ಮತ್ತು ಸೃಷ್ಟಿಯ ಕ್ರಮಕ್ಕೆ ಅನೇಕ ರೀತಿಯ ವ್ಯಾಖ್ಯಾನ ಮಾಡ್ತಾರೆ. ಆಕಾಶ ವಾಯೋರಗ್ನಿ ಈ ಥರ ಹೇಳ್ತಾರೆ. ಇನ್ನು ಈ ಸೃಷ್ಟಿ ಅನ್ನುವಂಥದ್ದು ಹಾಗೇ ಇಲ್ಲ, ಅಜಾತವಾದವನ್ನು ಹೇಳ್ತಾರೆ. ಇಲ್ಲ ಅಂತೇಳಿ ಯಾಕಿಲ್ಲ ಅಂತಾರಪ್ಪ ಅವ್ರು. ಅಂದರೆ ಇವೆಲ್ಲ ತಪ್ಪೇನು ಅಂದರೆ ಎಲ್ಲವೂ ಬರಬಲ್ಲ. ಇಲ್ಲೇನು ಹೇಳಿದ್ರು, ಈ ಜಗತ್ತಿನ ಪ್ರತಿಯೊಂದು ಅಂದರೆ ಅದು ಭಗವಂತನ ಸ್ಥೂಲ ರೂಪ ಅಂಥೇಳಿ ನಾವು ಅಂದಕ್ಕೊಂದು ಅಂತ ಮಂದೀಶು ಶಾಸ್ತ್ರ ಅಭ್ಯಾಸ ಮಾಡೋರು. ಇದು ಮಂದೀಶು ಒಬ್ಬರು ಗುರುಗಳಿಗೆ ಪ್ರಶ್ನೆ ಕೇಳಿದ್ರಂತ, ಈ ಜಗತ್ತೇನು ಅಂತ ಕೇಳಿದ್ರು. ನಾಗಾಕತ್ತಿರಂತವ್ರು. ಅಲ್ಲ, ಇದ್ದದ್ದು ಕೇಳಿದ್ರೆ ಹೇಳಕ್ಕೆ ಏನು, ಇಲ್ಲದ್ದು ಕೇಳಿದ್ರೆ ಏನು ಹೇಳಿಪ್ಪ ಅಂತದ್ದು. ಇದು ಮಿಥ್ಯಾ ಅಂತ ಹೇಳ್ತಾರೆ. ಇದು ಹೇಳುವಾಗೆ ಯಾಕಿಲ್ಲ ಅಂತಾರಪ್ಪ ಅವರು. ಜಗತ್ತ ಇಲ್ಲ ಅಂತ ಹೇಳ್ತಾರೆ. ಯಾಕಿಲ್ಲ ಅಂತ ಹೇಳ್ತಾರೆ ಅಂದರೆ, ನೋಡು, ಯಾವುದು ಮೊದಲು ಇಲ್ಲವೋ ನಂತರವೂ ಇಲ್ಲವೋ ಮಧ್ಯೊಳಗೆ ಇದ್ದರೂ ಇದ್ದಾಗಲ್ಲ. ಇದು ಶಾಸ್ತ್ರ. ಅದಕ್ಕೆ ಏನು ಹೇಳ್ತಾರೆ, ಆದವು ಅಂತೆ ಯದಸ್ತಿ ಯತ್ ಆದಾವಂತೆ. ಮಧ್ಯದೊಳಗೂ ಅದೇ ಇದೆ. ಮೊದಲಲ್ಲಿ ಕೊನೆಯಲ್ಲಿ ಯಾವುದು ಇದೆಯೋ ಮಧ್ಯದಲ್ಲಿ ಅದು ಇದೆ ಅಂತ ತೋರದೆ ಇದ್ರೂ ಅದೇ ಇದ್ದಾಗ. ಗಡಿ ಹುಟ್ಟೋದ್ಕಿಂತ ಮೊದಲು ಏನೈತಪ್ಪ ಮಣ್ಣ. ಗಡಿ ಒಡೆದ ಮೇಲೆ ಏನೈತಪ್ಪ ಮಣ್ಣ. ಈ ಮಧ್ಯ ಗಡಿಗೆ ಪಡಿಗೆ ಅಂತ ತೊಳಗಿರ್ತದಲ್ಲ, ಇದೇನಿದು ಸುಳ್ಳ. ಯಾಕೆ ಸುಳ್ಳು ಅಂತಾರೆ, ಉಪಯೋಗಕ್ಕೆ ಮಾಡ್ಕೋ. ಶಂಕರಾಚಾರ್ಯರು ವ್ಯಾವಹಾರಿಕ ಸತ್ಯ ಅಂದ್ರು. ಮತ್ತೇನ್ರಿ ನೀವು ಕಾಣ ಸುಳ್ಳಲ್ಪ ವ್ಯಾವಹಾರಿಕ ಸತ್ಯ ಅಂದರೆ ಪರಾತ್ಪರ ಸತ್ಯ ಅಲ್ಲ. ಇವು ಗಡಿಗೆ ಮಡಿಕೆ ಹರಿಬಿ ಇದೆಲ್ಲ ವಾಚಾರಂಭಣ ನಾಮ ವಿಧೇಯಂ ಮೃತ್ತಿಕೇತ್ತೇವ ಸತ್ಯ. ಮಣ್ಣನ್ನೋದ ಖರೆಪ್ಪ. ಅದಕ್ಕೆ ಇದೆಲ್ಲ ಮಿಥ್ಯಾ. ಯಾಕೆ ಮಿಥ್ಯಾ ಅಂತಂದ್ರೆ ಇದು ಕಡ್ತಂಕ ಇರುವುದಲ್ಲದ. ಕಡ್ತಂಕ ಇರ್ತೈತಾನೆ ಯಾವುದೇ ತಗೋನಿ, ಜಗತ್ತು ಕಡ್ತಂಕ ಇರ್ತದ ಹೇಳಿ. ಇದು ಇರ್ತೈತಿ, ಸ್ವಲ್ಪ ದಿವಸ ಇಲ್ಲಂಗೆ ಆಕೈತಿ. ಎಲ್ಲವೂ ಎದ್ಕೊಂಡೆ ನಾಶದ ಕಡೆ ಅಂದ ಬಳಿಕ ಐತಂತ ತೋರಿದ್ರು ಇಲ್ಲ. ನಮ್ಮ ಜಗತ್ತಿನ ನಾವೆಲ್ಲ ಏನ್ರಿ ಕನಸಂಗೆ ಆಗ್ತದೆ. ಕನಸಾದ ಖರೆ ಅನ್ನೋದು ಇಲ್ಲ. ಕನಸು ಖರೆ ಅಲ್ಲ, ಆದ್ರೆ ತೋರ್ತೈತಿ ಖರೆ. ಹಂಗ ಈ ಜಗತ್ತು ನಿಜಗೊಂಡ್ರು ನೆನಸಿನ ಕೆಳ ಜಗವೆಲ್ಲ ಖುಷಿ. ಕನಸು ಹೆಂಗ ನಿತ್ಯ ಅಲ್ಲವೋ ಹಂಗೆ ಇದು ಕೂಡ ನಿತ್ಯವಲ್ಲ. ಇದು ನಾವು ಅರ್ಥ ಮಾಡ್ಕೊಂಡ್ರೆ, ಇದನ್ನು ಯಥಾರ್ಥ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಸುಖ ಆಗ್ತದೆ. ನಮ್ಮ ಜೀವನ ಸುಖ ಹೆಂಗಪ್ಪ, ಇಲ್ಲೇ ನಾವು ನಾಟಕ ಮಾಡಕತ್ತೇವಪ್ಪ. ನಾಟಕದಾಗ ಒಂದು ಹುಡುಗ ಚಂದಾನಂತ ಅವನಿಗೆ ಹೆಣ್ಣು ಪಾತ್ರ ಕೊಟ್ಟರು. ಅವನ ದೋಷ ಒಬ್ಬ ಗಂಡ ಪಾತ್ರ, ಅವನ ಗಂಡ. ಇಬ್ರು ಏನಾದ್ರು ನಾಟಕದಾಗ ಗಂಡ. ಇವ ಏನಂತ ಮಾತಾಡ್ತಾನೆ, ಹೇಳ್ತಾನ ಪ್ರಾಣಪ್ರಿಯ ಅಂತ. ಪ್ರಾಣಪ್ರಿಯೇ ನನ್ನ ಪ್ರಾಣಪ್ರಿಯ ಅಂತ. ಅವ ಏನಂತಾನೆ ಪ್ರಾಣಪ್ರಿಯೇ ಅಂತ. ಒಳಗೇನು ಗೊತ್ತೈತಿ, ನಾನು ಪ್ರಾಣಪ್ರಿಯನೂ ಅಲ್ಲ, ಆಕೆ ಪ್ರಾಣಪ್ರಿಯೇನೂ ಅಲ್ಲ. ನಾವಿಬ್ರು ಏನಾದ್ವಿ ದೋಸ್ತರು. ಇದು ಗೊತ್ತಾದ್ರೆ ನಾಟಕ ಚಂದ ಮಾಡ್ತೀವಿ. ಹಂಗೆ ಇದು ಯಾವುದು ಜಗತ್ತು. ಕರ್ತವ್ಯವನ್ನು ಮಾಡಬೇಕಾಗಿದೆ. ಶಾಸ್ತ್ರ ಏನಾರು ಮಾಡಿ ಟೀಕಾ ಮಾಡಿ ಇದು ಸುಳ್ಳು ಅಂತ ಹೇಳ್ತಾರೆ. ನಿಮ್ಮ ಸುಳ್ಳು ಏನು ಮಾಡ್ಕೋತೀರಿ, ಇದಲ್ಲ. ಅಂದ್ರೆ ಕರ್ತವ್ಯವನ್ನು ಮಾಡಿ ಅದರ ಸಿಕ್ಕೊಂಡ್ಕೊಂಡಿರ್ಬೇಕ. ಖರೆ ಅಂದ್ರೆ ಮನುಷ್ಯ ಸಿಕ್ಕೊಂಡ್ಕೊಂಡಿರ್ತಾನೆ. ಈಗಾದರೂ ಕೂಡ ಅದು ಕನಸು ಅಂತ ಇದ್ರು ಹೇಳಿದ್ರು ಕೂಡ ಇವನು ಹೋಗ್ತಾ ಅಂದ್ರೂ ಕೂಡ ಸಿಕ್ಕೊಂಡು ಎಷ್ಟು ಬೀಳ್ತಾನೆ. ಕನಸು ಹೋತಪ್ಪ, ಕನಸು ಅಂತ ತಿಳಿದ್ಬೇಡ, ನಾ ಖರೇನ ಅಂತ ತಿಳಿದ್ಬೇಡ, ಎಲ್ಲ ಹೋಗ್ತಾವ. ಎಲ್ಲ ಒಂದು ದೇವ್ರು ಗಳಿಸಿದ್ದೆ ಏನು ಎಲ್ಲ ಹೋಗ್ತಾವ. ಎದ್ ಕೂಡ ಏನಂತಾನೆ
ನಾ ಖರೆ ಅಂತ ತಿಳ್ಕೊಂಡಿದ್ದ. ಹಂಗ ಈ ನಿಜದ ಎಚ್ಚರಕ್ಕೆ ಬಂದ. ಈ ಎಚ್ಚರ ಅಲ್ಲ, ನಿಜದ ಎಚ್ಚರಕ್ಕೆ ಬಂದಾವ ಇದು ಸುಳ್ಳ ಗುದ್ದಾಡಿನಲ್ಲ ಅಂತ. ನಿಜದ ಎಚ್ಚರಕ್ಕೆ ಬಾರದೇ ಇದ್ದಾವ ಇದು ನಂದಿತ್ತು, ಇದು ನಂದು, ಅಯ್ಯೋ ಹಿಂಗಾಗ್ತದೆ, ಅಯ್ಯೋ ಹೋತಲ್ಲ ಅಂತ. ಯಾಕೆ ಗೊತ್ತಿಲ್ಲ, ನಿಜದ ಎಚ್ಚರ ಆಗಿಲ್ಲ. ಕನಸು ಎಚ್ಚರ ಆಗದೇ ಇರುತ್ತು. ಕನಸು ಅಂತ ಕರೆನ ಅನ್ನಿಸ್ತೈತಿ, ಅಲ್ಲಿ ಅರ್ಧ ಬುದ್ಧಿ ಬಿಡಾಡ. ಈ ರೀತಿಯಿಂದ ಈ ಜಗತ್ತನ್ನೋದೇನೋದಲ್ಲ ಇದು ನಿಜವಾದ ಅಲ್ಲ. ಹಂಗಾಗಿ ಇದಕ್ಕೆ ಏನು ಸ್ವಲ್ಪ ಕೊಟ್ಟರು, ಇದು ಪರಮಾತ್ಮನ ಸ್ಥೂಲ ಸ್ವರೂಪ ಅಂತ ಭಗವದ್ಗೀತೆ. ಇದೇನು ತಿಳ್ಕೊಂಡ್ರಿ ನೀವು? ಭಗವಂತನ ಸ್ಥೂಲ ರೂಪ. ನಿನ್ನ ಸ್ಥೂಲ ರೂಪ ಈ ಶರೀರ, ನಿನ್ನ ಸ್ಥೂಲ ರೂಪ ಈ ಶರೀರ. ಖರೆ ನೀನು ಕೂಡ ಸೂಕ್ಷ್ಮ ರೂಪನೇ, ನೀನು ಕೂಡ ಏನು ಇಲ್ಲದ ನಿರಾಕಾರ ರೂಪನೇ. ಭಗವಂತಷ್ಟ ನಿರಾಕಾರ ಅಂತ ತಿಳ್ಕೊಬೇಡ, ನೀನು ನಿರಾಕಾರ ರೂಪನೇ. ಹೌದೇ? ಇರ್ಪಾಕ ಶಬ್ದ ಬಾರ ಹೌದಿಲ್ಲ? ಹೌದಾ? ಹಾಂ, ಅಲ್ಲೇ ಬಿದ್ದಿತ್ತ ಶರೀರ, ಅದು ಸುಟ್ರೆ ಆಕಾರ, ಅದು ಸುಳ್ಳು. ಆಕಾರ ಉಳ್ಳದು ಏನೈತಲ್ಲ ಅದು ಸುಳ್ಳು. ನಿರಾಕಾರ ಹೋದ್ ನೋಡ, ಹೋತಲ್ಲ, ಅದು ಹೋದಂಗೆ ಇಂಥ ಏನಾರ ಹೋಗ್ಬಿಡ್ತಡಿ. ಲೈಟ್ ಹಾರಿಸೋರು ಯಾರಿಲ್ಲ, ಲೈಟ್ ಹಚ್ಕೊಂಡು ಮುಗ್ಕೊಂಡ್ರೆ ಹೋದ್ರೆ ನೀ ಲೈಟ್ ಹಾರಿಸ್ತಿ, ಬಡಿ ತೊಗೊಂಡು ಬ್ಯಾಂಕ್ ಯಾಕೆ ದೋಷ ಹಾರಿಸ್ತಿ, ನೀವು ಹೋಗ್ಬೇಡ ಲೈಟ್ ಬಿಲ್ ಅಂತ ತಂದಿದ್ರಿ ಅನ್ನ ಬರ್ತೈತೆ ನಮಗೆ ಕಂಡಿಲ್ಲ ನಂಗವ ಅಂತ. ಅದು ನಿರಾಕಾರ. ಮೊದಲು ನಿರಾಕಾರ, ಆಮೇಲೆ ಕಡಿಕ ನೀವು ಹುಟ್ಟಿ ಬರ್ಬೇಕಾದ್ರೆ ಏನು ಆಕಾರ ಇರುತ್ತೆ ನಿನಗೆ, ಅದು ಆಗ ಹೊಟ್ಟೆ ಬಂತು, ರಕ್ತ ಕರಿ ಹಾಗೆ ಹೋಯ್ತು, ಆಕಾರ ಇತ್ತು ಅದಕ್ಕೆ ಆಕಾರ ಇಲ್ಲ. ಆಮೇಲೆ ತಾಯಿ ಹೊಟ್ಟೆ ಹೋಯ್ತು, ಅಲ್ಲೇ ರಕ್ತ, ತಂದೆ ಹೊಟ್ಟೆ ಹೋಯ್ತು, ಅಲ್ಲೇ ವೀರ್ಯ. ಹಂಗೆ ಆಗಿ ಹೊರಗೆ ಬಂತಲ್ಲ ಅವಾಗ ಆಕಾರ, ಹೊಟ್ಟೆ ಮುಡ್ತಲ್ಲ ಅವಾಗ. ಅಲ್ಲಿ ತನಕ ನಿರಾಕಾರ ಇತ್ತು. ಮೊದಲು ನಿರಾಕಾರ, ನಂತರವೂ ನಿರಾಕಾರ, ಈಗ ತೋರಾಕತ್ತೆ ತಂದ್ರು ಆಕಾರ ಇಲ್ಲ. ಇಷ್ಟು ನಿರಾಕಾರ ಅಂದ್ರೂ ಎಡ್ ಪಡ್ಕೋತೈತಪ್ಪ ಅಂತ. ಯಾಕೆ? ಇದು ನಿರಾಕಾರ. ಹಾಗಾಗಿ ಕರ್ತವ್ಯ ಮಾಡ್ಬೇಕಾಯ್ತು. ಅದಕ್ಕೆ ಭಗವಂತ ಏನದ ಇದನ್ನ ಸ್ಥೂಲ ಶರೀರ. ಇದು ಯಾಕೆ ನಮ್ಗೆ ಹೇಳ್ತಾನಂತಂದ್ರೆ ಇದು ಸೇವಾ ಮಾಡ್ಬೇಕಾಯ್ತು ಎಲ್ಲ ಕಡೆಗೆ. ಅದು ಒಂದಲ್ಲ, ಗಿಡ ಮರ ಪಕ್ಷಿ ಪಶುಗಳು ಏನು ನನ್ನ ಲೀಲಾ ಅಂತ. ಆ ಲೀಲೆ ಸಲುವಾಗಿ ಪ್ರತ್ಯಕ್ಷ ತೋರಿಸೋ ಅವತಾರ ಹಂಗೆ ಅದು ಲೀಲಾ ಅಂತೇಳಿ. ಹಂಗೆ ಈ ಥರ ಸಂಪೂರ್ಣ ಜಗತ್ತಿನ ಆತ್ಮಸ್ವರೂಪ ಇರುವ ಕಾರಣ ಅತ್ಯಂತ ಪ್ರಿಯತಮ ಅನಂತ ಪರಮಾತ್ಮ ಹೃದಯದೊಳಗೆ ವಿರಾಜಮಾನ. ಯಾರದರೊಳಗೆ? ಆ ಪರಮಾತ್ಮ ವಿರಾಜಮಾನದ. ಅದಕ್ಕೆ ಸಂಸಾರದ ವಿರಕ್ತಿ ಅವನ ಸೇವಾ ಮಾಡಿ. ಯಾರ ಸೇವಾ? ಆ ಹೃದಯದೊಳಗೆ ವಿರಾಜಮಾನ ಅವನ ಸೇವಾ ಮಾಡಿ. ಯಾಕೆ? ಅವನ ಸೇವಾ ಮಾಡಿದ್ರೆ ಈ ಸಂಸಾರ ಬಂಧನ ಕಾರಣ ಏನು ಅಜ್ಞಾನ, ಆ ಅಜ್ಞಾನ ತನ್ನಿಂತ ನಾಶ. ಇದು ಅಜ್ಞಾನ. ಅಜ್ಞಾನ ಅಂದ್ರೆ ಯಾವುದು? ನಿಜವಾದ ಜ್ಞಾನದ ಅಭಾವ. ನಿಜವಾದ ಜ್ಞಾನ ಅದು ನಾನು ಪರಮಾತ್ಮ ಸ್ವರೂಪನಿದ್ದೇನೆ, ಇದು ಜ್ಞಾನ. ಜ್ಞಾನ ಮಾಡಿದ್ರೆ ಆತ್ಮಜ್ಞಾನ. ಜ್ಞಾನ ಆತ್ಮಜ್ಞಾನ. ಆತ್ಮಜ್ಞಾನ ಅಜ್ಞಾನ ಎಲ್ಲ ತಗೊಂಡ ಉಳಿದಿಲ್ಲ ಅಜ್ಞಾನ. ನಾವು ಸ್ಪುಟ್ನಿಕ್ನಾಗ ಹೋಗ್ತೀವಿ, ನಾವು ವಿಮಾನದಾಗ ಹೋಗ್ತೀವಿ, ನಾವು ಮಂಗಳ ಲೋಕಕ್ಕೆ ಹೋಗ್ತೀವಿ, ಹೌದಲ್ಲ. ಆದರೆ ಅದೆಲ್ಲ ಅಜ್ಞಾನ. ಯಾಕೆ? ಹುಟ್ಟು ಸಾವು ತಪ್ಸಂಗಿಲ್ಲ. ಅದು ಹುಟ್ಟು ಸಾವು ತಪ್ಸೋದು ಅದು ಆತ್ಮಜ್ಞಾನ. ಅದು ಆತ್ಮಜ್ಞಾನ ಮಾಡ್ಕೋ. ಆತ್ಮಜ್ಞಾನ ಮಾಡ್ಕೊ ಮೊದಲು ಇದೆಲ್ಲವೂ ಪರಮಾತ್ಮ ಸ್ವರೂಪ ಅಂತಿಮ ಸೇವಾ. ಅದು ಆ ರೀತಿಯಾಗಿ ಅದಕ್ಕೆ ನೀ ಅದಕ್ಕೆ ಸೇವಾ ಮಾಡು. ಅಂದರೆ ಇದೆಲ್ಲ ಸೇವಾ ಮಾಡಿದ್ರೆ ಅದನ್ನ ಸೇವಾ ಆಕತಿ. ಈಗ ಬಸ್ ನಿಂಗೆ ಅದನ್ನ ಸೇವಾ ಮಾಡಬೇಕು ಅಂತಂದ್ರೆ ನೀನು ಆತ್ಮ ಕಾಣು ಅವನೇನು ಸೇವಾ ಮಾಡೋದು ಅಂತೇಳಿ ಸ್ವಾಭಾವಿಕ ಅವನ ಶರೀರ ಸೇವಾ ಮಾಡಬೇಕಾಗಿ. ಗುರು ಸೇವಾಪ್ಪ ಅವನ ಆತ್ಮ ಏನು ಬಿಟ್ಟು ನಾನು ಶರೀರ ಅಲ್ಲ ಅವನ್ಯಾಕೆ ಸೇವಾ ಮಾಡು ಅಂತೇಳಿ ಅದು ಸೇವಾ ಮಾಡಿ ಅದು ಆತ್ಮ. ಹಂಗೆ ಈ ಸೇವಾ ಯಾವುದು? ಜನಸೇವೆಯೇ ಅಂದ್ರೆ ನೀವು ಬೇಕಾಗ್ತವ. ನೀ ಎಲ್ಲಿಗೆ ಬಂದರೂ ಮತ್ತು ಅಲ್ಲಿಗೆ ಬರೋದ, ಎಲ್ಲಿಗೆ ಬಂದರೂ ಅದೇ ಜನಸೇವೆ. ಜನ ಕೆಡವು ಶರೀರದ ಸಫಲತೆ ಪರಹಿತ ಅಂದ್ರೆ ಈಗ ಹೆಂಗೆ ಓದ್ತಿಯಲ್ಲ ಹಂಗಂತ ಹಿಂದಿನ ಎಲ್ಲ ಶಾಸ್ತ್ರ ಸಂಬಂಧಗಳು ಒಂದಕ್ಕೊಂದು ಕೂಡಿಸ್ತಾವ. ಆ ಥರ ಕೂಡಿಸ್ಕೋಬೇಕು ನಾವು. ಹಂಗೆ ಪಾರಾಯಣ ಮಾಡ್ದಂಗೆ ಇವನು ಬಸವ ಇವ ಕನಸಾಗ ಇವ ಬಸವ ಹೋದ್ರಂತ. ಇವ ಬಸವ ಇವಳು ಪಾರ್ವತಿ. ಯಾಕಂದ್ರಪ್ಪ ಇವ ಗೊತ್ತಾಗಲಿ ಅಂತ ಅಷ್ಟೇ. ಇವ ಬಸವ ಅಂದ್ರೆ ಗಂಡಸು ಪುರುಷ, ಇವಳು ಕನಿಕಾ ಅಂತಂದ್ರೆ ಹೆಣ್ಮಗಳು ಗೊತ್ತಾಗಲಿ ಅಂತ ಮಾಡ್ತಾರೆ.
ಬ ಅಕ್ಷರ ಬರ್ತಾಲಿ ಬ ಸ ವ ಬರ್ತಾಲಿ ಅದಕ್ಕೆ ಮಾಡ್ತಾರೆ. ದೊಡ್ಡವನು ಇವ ಬಸ್ ಬೈಬೇಕಂತೀನ ಇಲ್ಲ. ಹಂಗ ಇದು ಪ್ರಾಥಮಿಕ ಏನು ಮಾಡ್ಬೇಕಾಗತ್ತೆ, ಇದೆಲ್ಲವೂ ಸೇವಾ. ಈ ಸೇವಾ ಮಾಡ್ತಾ ಮಾಡ್ತಾ ಅಂತಃಕರಣ ಶುದ್ಧ ಆಗ್ತತಿ. ಶುದ್ಧ ಭಾವದ ಸೇವಾ. ಉಣ್ಣುದು ಮಲ್ಕೊಳ್ಳೋದು ಕೊಟ್ಟಿಲ್ಲ ಶರೀರ, ಎದು ಕೊಟ್ಟಾನ ಸೇವಾ. ಕೆಡುವ ಶರೀರ ಸಫಲದ ಯಾವುದು ಉಂಡು ಈ ಹ್ಯಾಂಗಾರ ಕೆಡತಿರ್ತದ. ಕೆಡುವ ಶರೀರ ಯಾಕಂದ್ರಪ್ಪ ಎಂದಿದ್ರು ಕೆಡದೆ ಬೇಕಾದಷ್ಟು ಹಾಲು ಮೊಸರು ತುಪ್ಪ ಪೇಡೆ ಗುಲಾಬ್ ಜಾಮ್ ತಿನ್ಸು, ಇದು ನಾಶ ಆಗಲ್ಲ ಉಳಿತಾನೆ ಕೆಡೋದು. ಅದು ಕೆಡ್ತೈತಿ ಅಂದ್ಕೊಂಡು ಆ ಕೆಡಕ್ಕಿಂತ ಮುಂಚೆ ಮಾಡು. ಯಾಕಂದ್ರೆ ಇದು ಎಲ್ಲಿಂದ ಹುಟ್ಟೈತಪ್ಪ ಅನ್ನದಿಂದ ಹುಟ್ಟೈತೆ. ಅನ್ನ ಉಂಡ ಅಂಥೇಳಿ ಮತ್ತು ತಂದೆ ತಾಯಿಯವರ ರಕ್ತ ವೀರ್ಯ ಆಯ್ತು. ಹೌದಾ? ಅನ್ನ ಉಂಡ ಅನ್ನ ಅಂದ್ರೆ ಆಹಾರ. ಈಗ ಅನ್ನ ಅನ್ನುವಂಥ ಇವತ್ತು ಅನ್ನ ಮಾಡಿದ್ರೆ ಅಂತ ತಿಳ್ಕೊ. ಅನ್ನ ಮಾಡಿದರೆ ಅದು ಕೆಡ್ತೈತೋ ಇಲ್ಲ ಸುಮ್ಮನೆ ಇಟ್ಟರೆ ಕೆಡ್ತೈತಿ. ಯಾಕೆ ಕೆಡುವ ಸ್ವಭಾವನೆ. ಕೆಡೋಕ್ಕಿಂತ ಮುಂಚೆ ಏನು ಮಾಡಿದ್ರೆ ಬರೀ ಅನ್ನ ಐತೆ ಪ್ರಸಾದ ತೊಗೊಂಡು ಅಂತೇಳಿ ನಾವು ಕೊಡ್ತೇವೆ ಎಲ್ಲರಿಗೂ. ಹಾಗೆ ಕೆಡು ಶರೀರ ಯಾಕೆ ಅನ್ನ ಹುಟ್ಟೈತಿ. ಅನ್ನ ಹೆಂಗೆ ಕೆಡ್ತದೋ ಹಂಗೆ ಅದು ಅನ್ನಕ್ಕೆ ಹುಟ್ಟಿದಂಥ ಶರೀರ ಇದು ಕೆಡ. ಅದಕ್ಕೆ ಏನು ಮಾಡಬೇಕು, ಇದು ನಾಶ ಆಗೋಕ್ಕಿಂತ ಮುಂಚೆನೆ ಇದಕ್ಕೆಲ್ಲ ಉಪಯೋಗ ಏನು ಭಗವತ್ ಪ್ರೀತ್ಯಾರ್ಥ ಉಪಯೋಗ. ಭಗವಂತ ಪ್ರೀತ್ಯರ್ಥ ಉಪಯೋಗ ಆಗಬೇಕು, ಸ್ವಾರ್ಥಕ್ಕಲ್ಲ. ಪರಹಿತಕ್ಕಾಗಿ. ಪರಹಿತ ಇದರಿಂದ ಯಾವ ಹಿತ ಆಗ್ತದೆ? ಪರಹಿತ. ಹಿತ ಅಂದರೆ ಅವ್ರ ಕಲ್ಯಾಣ. ಎರಡೂ ದೃಷ್ಟಿಯಿಂದ. ಒಂದು ಅವನಿಗೆ ಉಪಭೋಗ, ಊಟ ಉಪಚಾರ ಇದೆಲ್ಲ. ಆಮೇಲೆ ಎರಡನೇದು ಅವನ ಕಲ್ಯಾಣ ಅಂತಂದ್ರೆ ಅವ್ನ ಮೋಕ್ಷದ ದಾರಿ ಹಿಡಿಬೇಕು, ಆಧ್ಯಾತ್ಮಿಕ ದಾರಿ ಹಿಡಿಬೇಕು. ಇದು ಕಲ್ಯಾಣ ಉಳಿದಲ್ಲ. ಮತ್ತು ಆ ಕಲ್ಯಾಣ ಮಾಡೋ ಹೊತ್ತಿನೊಳಗೆ ಎಳ್ಳಷ್ಟು ಸ್ವಾರ್ಥ ಅನ್ನೋದಿರ್ಬಾರ್ದು. ಯಾಕಪ್ಪ ಇವ್ರು ನನಗೆ ಓಟ್ ಹಾಕ್ತಾರೆ, ಸ್ವಾರ್ಥ ಹಿಂಗಿರ್ಬಾರ್ದು. ನಾನು ಮುಂದೆ ಇವ್ರು ನನ್ನ ಸೇವಾಗೆ ಬರ್ತಾರೆ, ಅವ್ನ ಕಲ್ಯಾಣ ಆಗ್ತಿರೋ ಸಾಕು. ಇದು ಮುಖ್ಯ. ಯಾಕೆ ಮಹಾತ್ಮರು ಯಾಕೆ ಸೇವಾ ಮಾಡ್ತಾರೆ? ಅಡ್ಡಾಡ್ತಾರೆ, ಯಾಕೆ ಓಡಾಡ್ತಾರೆ, ಕನ್ನಡಿಯಿಂದ ಮಾಡ್ತಾರೆ, ಕಲ್ಕೊಡಿ ಪಾಡ್ತಾರೆ, ಶಾಸ್ತ್ರ ಕಲಿ. ಏನು ಸಾಲ ಫೀ ಇರ್ತೈತಿ. ಬೆಂಗಳೂರು ಇದ್ದೆ, ಅಲ್ಲ ಡೊನೇಷನ್ ಬಾಲ್ವಾಡಿಗೆ 1 ಲಕ್ಷ ರೂಪಾಯಿ. ಬಾಲ್ವಾಡಿ ಫೀ ಬೇರೆ, 1 ಲಕ್ಷ ರೂಪಾಯಿ ಡೊನೇಷನ್. ನಾನು ಕೇಳೋದು ಬರ್ತಾರೆ ಅಂತೇಳಿ ಬರ್ತಾರೆ. ಸಾಲಿ ಕರೆ ಕಾರ್ ಗಾಡಿ ಅವು ಹುಡುಗರು ಕರ್ಕೊಂಬರ, ಅದು ಬೇರೆ ಫೀ. ಏರ್ ಕಂಡೀಷನ್ ಕಾರ್ ಗಾಡಿ. ಮತ್ತು ಮನ್ಯಾಗ ದೊಡ್ಡ ಬಿದ್ದಿರ್ತಾರೆ ರೊಕ್ಕ ಅವ್ರು ಕೊಟ್ಟಾಡ್ತಾರೆ. ಪೂಜೆ ಅಂತ ಗಂಡ ಟಿ ವಿ ನೋಡ್ಕೊತ ಸಿನಿಮಾ ನೋಡ್ಕೊತ ಆ ಮಂದಿ ಅವ್ರು ಹೆಂಗೆ ಮಾಡ್ತಾರೆ. ಹಂಗೈತಿ ಇದು ಫೀ ಇಲ್ಲ. ಫೀ ಇಲ್ಲ ಅಂತಂದ್ರೆ ಆ ಸೇವಾ. ನಾವು ಸೂರ್ಯ ನಮ್ಗೆ ಬಿಲ್ ಮಾಡ್ತಾನೋ, ಇದು ಬಿಲ್ ಮಾಡ್ತೈತಿ. ಇದು ಬಿಲ್ 2 ದಿವಸ ಕೊಡಲಿಲ್ಲ ಅಂತಂದ್ರೆ ಬಂದ್ ಮಾಡ್ತಾರೆ. ಹಂಗೆ ಸೂರ್ಯ ಏನಾರ ಅವ್ನು ಅದು ಕೊಡ್ಬೇಕು. ಇದು ನಮ್ಮ ಕರ್ತವ್ಯ, ಕೃತಜ್ಞತೆ ಅಂತ. ಸೂರ್ಯ ಬಿಸಿಲು ಕೊಡ್ತಾನೆ ನಮಗೆ, ಸೂರ್ಯ ಬೆಳಕು ಕೊಡ್ತಾನೆ, ಮಳೆ ನಮ್ಗೆ ಮಳೆಯಿಂದ ಆಗಿ ಭೂಮಿ ಬೆಳಿತೈತಿ, ಒಂದು ಕಾಳು ಹಾಕಿದ್ರೆ ತೆನಿ ಬೆಳಿತೈತಿ, ಮತ್ತು ಗಾಳಿ ನಮ್ಗೆ ಉಸಿರಾಡಕ್ಕೆ ಹವಾ ಕೊಡ. ಇವೆಲ್ಲವೂ ನಮ್ಗೆ ಉಪಕಾರ ಮಾಡಿದ್ರೆ ಇವೆಲ್ಲ ಭಗವತ್ ಕಾರ್ಯ ಮಾಡ್ತಾ ಇದ್ದಾವೆ. ಆದ್ರೆ ನಾವು ಅವುಗಳಿಗೆ ಯಜ್ಞ ಶಿಷ್ಟಾಸಿನಸ್ಸಂತೋ ಅವಕ್ಕೆ ಕೊಟ್ಟು ನಾವು ಅದು ಯಜ್ಞದ ಭಾಗ. ಹಂಗೆ ಆ ಪರಮಾತ್ಮ ನಮ್ಮಲ್ಲಿ ಒಳಗ ಸ್ವೀಕಾರ. ಯಾವ ಪರಮಾತ್ಮ? ಎಲ್ಲ ಕಡೆ ತುಂಬಿದಂಥ ಪರಮಾತ್ಮ. ಅವನ ನಿನ್ನ ಒಳಗೆ ಇಟ್ಟುವ ಅದೇ ಆಧಾರ. ಅವನು ಪ್ರೀತ್ಯರ್ಥನ, ಅವನ ಸೇವಾ ಮಾಡೋದ್ರಿಂದ ಅವನ ಸೇವಾ ಮಾಡೋದು ಇದೆಲ್ಲ ಸೇವೆ. ಜನಸೇವೆಯೇ ಆ ಸೇವಾ ಮಾಡೋದು ಸಂಸಾರ ಬಂಧನಕ್ಕೆ ಕಾರಣವಾದಂಥ. ಇದು ಬಂಧನ ಕಾರಣ ಯಾವುದು? ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ಜ್ಞಾನದ ಅಭಾವ. ಯಾವ ಜ್ಞಾನ? ಆತ್ಮ ಅಭಾವ. ಆ ಅಜ್ಞಾನ ನಾಶ. ಅದು ನಾಶ ಆಯ್ತು ಅಂತಂದ್ರೆ ಮುಕ್ತನಾಡಿ. ಅದಕ್ಕೆ ಹೇಳ್ತಾರೆ ಶ್ರೀಧ ಸಮ. ಒಂದು ವೇಳೆ ಕೇಳ ಏನು ಮಾಡ್ಬೇಕ್ರಿ ಹಂಗಾರೆ ನಾವು ಅಂದರೆ ಇದಕ್ಕೆ ಹೇಳ್ತಾರೋ ಆತ್ಮ ಕಲ್ಯಾಣ ಅಪೇಕ್ಷೆ ಮಾಡುವಂಥವ. ಏನು ಅಪೇಕ್ಷೆ ಮಾಡವ? ಆತ್ಮ ಕಲ್ಯಾಣ. ಆತ್ಮ ಕಲ್ಯಾಣ ಅಂದ್ರೆ ನನ್ನ ಮೂಲ ಸ್ವರೂಪ ತಿಳ್ಕೋಬೇಕು ಅಪೇಕ್ಷೆ ಮಾಡವ. ಮುಂದಿನ ಜನ್ಮ ಇದಕ್ಕಿಂತ ಚಲೋ ಆಗಲಿ ಅನ್ನೋ ಮಾತು ಬೇರೆ. ನಾನು ಮುಂದಿನ ಜನ್ಮ ಬರಲೆ ಅದ್ರಾಗ ಇನ್ನಷ್ಟು ಚಲೋ ಸಿಕ್ಬಿಡ್ಬೇಕು, ಚಲೋ ಗಂಡ ಸಿಗಬೇಕು, ಚಲೋ ಪರ ಇರಬೇಕು, ಹಂಗೆ ಕಾರ್ನಾಗ ಅಡ್ಡಾಡಬೇಕು. ಹೀಗಿದ್ರೆ ಮುಂದಿನ ನೋಡ್ತವೆ ಅವ್ರು ಹೆಂಗೆ ಕಾರ್ನಾಗ ಅಡ್ಡಾಡ್ತಾರೆ, ಅವ್ರ ಹೆಣ್ಮಕ್ಳಿಗೆ ಆಭರಣ ಹಾಕೋತಾರೆ, ಎಷ್ಟು ಮುಂಚೆ ಮನೆ ಅಂತದೆ ಅವ್ನು ಇವನು ಒಳಗೆ ನಾವು ಬಡವರು ಮುಂದಿನ ಸಲ ಹಿಂಗೆ ಮಾಡಿದರೆ ಆಯ್ತು. ಅದಕ್ಕೆ ಅಷ್ಟು ಪ್ರಯತ್ನ ಮಾಡ್ಬೇಕಾ, ಸ್ವಲ್ಪ ಪುಣ್ಯನ ಮಾಡ್ಬೇಕಾ ಆಯ್ತು. ಆದರೆ
ಹುಟ್ಟುವುದು ಸಾವಿಗೆ ತಪ್ಪಬೇಕಲ್ಲ. ಹೌದು. ಎಡಿಸುವ ಅಲ್ಲಿ ಹೋಗಿ ಸ್ವರ್ಗಕ್ಕೆ ಹೋಗಿ ತಿಳ್ಕೊ ಮತ್ತು ಪುಣ್ಯ ಮುಗಿತಂದ್ರೆ ಬರ್ಬೇಕು. ಇಲ್ಲೇ ಬರಬೇಕು. ಇದೇ ಶಾಶ್ವತ ಅಲ್ಲ. ಶಾಶ್ವತವಾದಂಥ ಆನಂದ, ನಿಜವಾದ ಆನಂದ, ಯಾವ ವಿಷಯಗಳ ಅಲ್ಲದೆ ಆನಂದ. ನಿದ್ದೆಗೇನೆ ಆನಂದ ಸಾವುಕಾರದೇನಂತಾಯ್ತು, ನಾ ಇಂಥ ಮಠಾವ ಅಂತ ಇತ್ತು ಏನು ಆದ್ರೂ ಆನಂದ. ಆನಂದಕ್ಕೆ ಬೇರೆ ಯಾವ ವಸ್ತು ಬರೋಂಗಿಲ್ಲ, ಆನಂದ ಅಂತ. ಸುಖ ಅಂದರೆ ವಿಷಯಾದನೆ ಸಿಗುವಂಥ ಸುಖ ಅಂತ. ಆತ್ಮ ಕಲ್ಯಾಣ ಮಾಡುವಂಥ ಆ ಪರಮಾತ್ಮನ ಸೇವಾ ಮಾಡೋದು. ಆ ಪರಮಾತ್ಮ ಸೇವಾ ಜನಾರ್ದನ ಸೇವಾ. ಉಪರಿ ಪ್ರಕಾರ ಸಂಸಾರ ವಿರಕ್ತ ಏನು ಸಂಸಾರ ಆಸಕ್ತನ ಬೇಡ. ಸಂಸಾರದ ವಿರಕ್ತ ಆಗಂದ್ರೆ ಎಲ್ಲರೂ ಹೋಗ್ಬೇಡ. ಎಲ್ಲಿ ಹೋಗಿ ಎಲ್ಲಿ ಹೋದ್ರು ಐತೆ, ಎಲ್ಲಿ ಹೋದ್ರು ಅದೈತೆ. ಮಾಡೋದು ಊಟನ ಮಾಡ್ಬೇಕ, ಏನಿದಂಡವ ಅದಕ್ಕೆ ಯಾವ ಕಡೆ ಮತ್ತು ಹಸೋದ್ರೆ ಎಲ್ಲರೂ ಬಿಡಬೇಕ. ಇದು ಭಗವಂತ ಇದ್ ಕಡೆ ಸೇವನೀಯ ಅಲ್ಲ, ಅವನದೇ ಸೇವಾ ಮಾಡು, ಅವನೇ ಉಪಾಸ. ತನ್ನಷ್ಟ ಅಂತಃಕರಣ ಒಳಗದ ಅವನ್. ಅದಕ್ಕೆ ಅವನೇ ಆತ್ಮ ಒಳಗಿಟ್ಕೊಂಡು ಎಲ್ಲ ಅವನ್ನೇ ಮಾಡ್ತಾನೆ. ನಾವು ಮಾಡ್ತೀವಿ ತಿಳ್ಕೊಂಡೆ ಏನು ಮಾಡ್ತೀನಿ, ಅನ್ನದ ರಕ್ತ ಮಾಡೋಕ್ಕಾಗಲಿ ನಿಮ್ಮ ಕಡೆಯಿಂದ ಅವನ ಮಾಡ್ಬೇಕು. ಮತ್ತು ಒಳಗೆ ಕುಂತು ಕಣ್ಣಿಗೆ ನೋಡೋ ಮಾಡ್ಯಾನ, ಕಿವಿ ಕೇಳೋ ಮಾಡ್ಯಾನ. ನಮ್ಗೆ ಖಬರೇ ಇಲ್ಲ, ನಾವು ಕೇಳ್ತೀವಿ ಅಂತೀವಿ. ಕೇಳಿದ್ರೆ ಒಳಗೆ ಕುಂತ ಹೌದಲ್ಲ, ಒಳಗೆ ಕುಂತ ಕೇಳ್ತಿ, ಅವ ಕುಂತ ನಾಲಿಗೆ ರುಚಿ ಬರ್ತೈತಿ. ಅವ್ ಒಳಗೆ ಕುಂತ್ಕೊಂಡು ಅನ್ನ ಪಚನ ಮಾಡ್ತಾನೆ. ಏನು ನೀ ಮಾಡ್ತಿ ಏನು ಆಳು ಇಟ್ಟಿ ಅದಕ್ಕೆ? ಯಾವ ವಿಜ್ಞಾನಿ ಮಾಡ್ತಾನೆ? ಒಂದು ಅನ್ನ ಸಾರು ನಿಮ್ಗೆ ಹೇಳಿದ್ದು ಕೊಡ್ತೇನಪ್ಪ, ಅಷ್ಟು ರಕ್ತ ತಯಾರು ಮಾಡ. ಮತ್ತು ಹಂಗಿದ್ರೆ ರಕ್ತದಾನ ಕಿಮ್ಮತ್ ಬರೋಕ್ಕಿಲ್ಲ. ಫ್ಯಾಕ್ಟ್ರಿ ತಯಾರಾಕಿದ್ರೆ ರಕ್ತದಾನ ಕಿಮ್ಮತ್ ತಯಾರಾಗುದಿಲ್ಲ ಅಂತ ನಿಮ್ಗೆ ಕೇಳ್ತಾರೆ. ರಕ್ತದಾನ ಮಾಡಿಪ್ಪ, ಜಾತ್ರೆ ಆಗ ರಕ್ತದಾನ ಕಾರ್ಯಕ್ರಮ ಯಾಕೆ ಹಿಡ್ತೀವಿ? ಭಾಳ ಮಹತ್ವದ ಐತಿ. ಒಳಗೆ ಕುಂತು ಅವ ಮಾಡಂತ ರಕ್ತ ಕೊಡ್ತೀವಿ, ನೀವ ಮಾಡೋದಲ್ಲ. ಅವ ತಯಾರು ಮಾಡಿ ಮತ್ತೆ ಅದು ಹೆಂಗತಿ ನೀ ಕೊಟ್ಟು ಮತ್ತು ಚಲನ ಹಾಕತಿ. ಅಂಥ ರಕ್ತ ಕೊಡೋಕ್ಕೂ ಬರ್ತದೆ. ಹಂಗೆ ಅವನ ಒಳಗಿದಲ್ಲ ಅವನ ಸೇವನೆ. ಅದಕ್ಕೆ ಕಾರಣ ಅವನೇ ಆತ್ಮ. ಆತ್ಮಕ್ಕಿಂತ ದೊಡ್ಡವ ಮತ್ತೊಂದು ಯಾವ ವಸ್ತು ಪ್ರಿಯ ಅಲ್ಲ. ಆ ಭಗವಂತ ಸಂಪೂರ್ಣ ಜಗತ್ತಿಗೆ ವ್ಯಾಪಕ ಆಗಿದ ಕಾರಣ ಅನಂತ, ಎಲ್ಲ ಕಡೆ ಅದ. ಅದು ಅನಂತ ಅಂತ ಇಲ್ಲದ್ದು ಅನಂತ. ಇಲ್ಲಿ ಮುಗಿತ್ಪ, ದೇವ್ರ ಬಳಿ ಸೀಮಾ ಇಲ್ಲಿ ಮುಗಿತ್ಪ ಮುಗೀತು. ಹಂಗೆ ಇವು ಮುಗಿಯಲ್ಲ. ನಮ್ಮ ದಾಡಿಲ್ಲ ಶಿವ, ಪ್ರಾಂತ ಶಿವ, ದೇಶದ ಸೀಮ ಮುಗಿತು ಅದಲ್ಲ. ಆ ಸೀಮಾ ದಾಟ್ನಂದ್ರೆ ಬಿಲ್ಟ್ರಿ ಕಾಯಕ. ಆ ಸೀಮಾ ಅವನಿಲ್ಲ, ಆಕಾಶಕ್ಕೆ ಸೀಮಾ ಇಲ್ಲ. ಸೂಕ್ಷ್ಮ ಹೆಂಗೆ ಸೂಕ್ಷ್ಮ ಆಗ್ತದೋ ಹಂಗದಕ್ಕೆ ಸೀಮಾ. ಆಕಾಶ ಅತ್ಯಂತ ಸೂಕ್ಷ್ಮದ. ನಮ್ಮೂರಾಗ ಅದ ಆಕಾಶ, ನಿಗದಾಗ ಅಮೇರಿಕಾದ ಆಕಾಶ. ಹಂಗೆ ಈ ಆಕಾಶವೇ ಸೂಕ್ಷ್ಮದ, ಎಲ್ಲ ಕಡೆ ಅದ. ಅಂದ ಬಳಿಕ ಆ ಭಗವಂತ ಅವ ಎಲ್ಲ ಕಡೆ ಅದ. ಅನಂತ ದೇಶ ಕಾಲ ವಸ್ತು ಸೀಮಾ ಅದಕ್ಕೆ ದಾಟದ. ಆ ಪ್ರಿಯತಮ ಪರಮಾತ್ಮನ ಸೇವಾ ಸುಖ ಸ್ವರೂಪ. ಅವನ ಸೇವಾ ಮಾಡ ಅನಂತ ಐತೆ ಅವನ ಸೇವಾ. ಖರೆ ಆನಂದ ಅಲ್ಲಿ ಸೇವಾ ಅದ. ಯಾವುದ್ರ ರಾಜಕಾರಣ ಸೇವಾ ಮಾಡೋಣ, ಸಾವುಕಾರ ಮಾಡೋದಲ್ಲ, ಮಾಡಬಾರ್ದು ಅಂತಲ್ಲ. ರಾಜಕಾರಣ ಸೇವಾ ಅವನು ಸೇವಾ ಮಾಡ್ಬಂತೇನೆ. ಸಾವುಕಾರ ಸೇವಾ ಮಾಡಿದ್ರೆ ರೊಕ್ಕ ಕೊಡ್ತಾನೆ, ಮಾಡಿ. ಆದರೆ ಪರಮಾತ್ಮನ ಸೇವಾ ಮಾಡಿದರೆ ಅತ್ಯಂತ ಸುಖ ಸ್ವರೂಪ ನಮ್ಮ ಆತ್ಮ. ಇದು ಸತ್ಯದಪ್ಪ. ಆತ್ಮ ವ್ಯತಿರಿಕ್ತ ವಸ್ತುಗಳು ಎಲ್ಲವೂ ಮಿಥ್ಯ ಅಂತ ಹೇಳ್ತಾರೆ. ಆತ್ಮ ವ್ಯತಿರಿಕ್ತ ವಸ್ತುಗಳ ಸಮಾನ ಅವು ಮಿಥ್ಯ, ಎಲ್ಲವೂ ನೋಡಿ ಹೇಳ್ತಾರೆ. ವಸ್ತುಗಳ ಸಮಾನ ಮಿಥ್ಯ, ಎಲ್ಲ ಇವೇನು ಮಿತ್ರ. ಪರಮಾತ್ಮ ಬಿಟ್ಬಿಡುತ್ತಲ್ಲ ಅವು ಮಿಥ್ಯನ ಅಲ್ಲ. ಅದಕ್ಕೆ ಹೇಳ್ತಾರೆ ಭಗವಂತ ಸೇವೋಚಿತ್ ಗುಣ ಏನಪ್ಪ, ಅವ ಅನಂತದನ, ನಿತ್ಯದನ. ಈ ಪ್ರಕಾರ ಪರಮಾತ್ಮನ ಸೇವ ಏನು ಮಾಡ್ಬೇಕು? ಅವ ಯಾವಾಗಲೂ ಅದನ, ಅವ ನಿತ್ಯದನ. ಮತ್ತು ಅವ ಹೆಂಗದನ? ಅನಂತ ಅದ. ಆ ನಿಶ್ಚಿತ ಸ್ವರೂಪದ ಇರ್ತದೆ. ಅದು ಭಗವಂತನ ಸೇವಾ ಉತ್ಸಾಹ, ಆನಂದ, ಉಪಾಸಕ ಪರಮಾನಂದ ಸಂಪನ್ನ ಆಗಿ ಅವನ ಸೇವೆ ಮಾಡಿದರೆ ಆನಂದ. ಹೀಗೆ ಹೇಳಿ ಶುಭದೇವರು ಅತಿ ಸಲ ಮನುಷ್ಯ ಸ್ವಾಭಾವಿಕ ರೂಪದಿಂದ ಸುಖಾತ್ಮಕನ ಅದಾನ. ಖರೆ ಹೆಂಗದಾನ? ಸುಖಾತ್ಮಕನ ಅದಾನ. ದುಃಖಿ ಅಂತ ತಿಳ್ಕೊಂಡ. ಯಾಕೆ ಮತ್ತೆ ಆರಾಮದೇನೆ ಕೇಳಿ ಏನಂತ? ಆರಾಮದೇನ್ರಿ ಅಂತ. ಆರಾಮ ದವಾಖಾನೆಗೆ ಮತ್ತೇನಂತಾನ? ಆರಾಮನ ಅಂತ. ಆರಾಮನ ಅದಾನ, ಆರಾಮ ಬಯಸ್ತಾನ. ಎಲ್ಲರೂ ಆರಾಮ ಇರ್ಬೇಕಂತ ಅಪೇಕ್ಷೆ ಹೊರತಾಗಿ ಜಡ್ ಯಾಕೆ ಆಗೈತ್ರಿ, ಯಾಕೆ ಆಗಿಲ್ಲ ನಿಮಗೆ, ಜಡ್ ಆಗಿಲ್ಲ ಏನು ಆರಾಮದಿರಿ ಹಿಂಗೆ ಕೇಳ್ತಿದ್ದ. ಸುಖಾತ್ಮಕ ಅಲ್ಲದಿದ್ದು ನೀ ಸುಖಾತ್ಮಕ ಸುಖನ ಬಯಸ್ತಿ.
ಸುಖಾತ್ಮಗದಿ ಅಂತ ಸುಖ, ಇರಾಮದಿ ಅಂತ ಇರಬೇಕಂತ ಅಪೇಕ್ಷೆ, ಸುಖಾತ್ಮ ಸುಖ ಅಪೇಕ್ಷೆ, ಚಿತಾತ್ಮ ಅದಿ ಅಂತ ಅದೇ ರೀತಿ ತಿಳ್ಕೊಳ್ಳೋ ಪ್ರಯತ್ನ. ಹಂಗೆ ಅಂತಂದು ಮಾತೇನಪ್ಪ ಅಂದ್ರೆ ಪರಮಾತ್ಮ ಸೇವಾ ಸಂಸಾರ ರೂಪಿ ಬಂಧನ ಕಾರಣ ಅಜ್ಞಾನವು ನಾಶ ಆಗಿ ಹೋಗ್ತದೆ. ಅದಕ್ಕೆ ಹೇಳ್ತಾರೆ ಯಮನ ದ್ವಾರ. ಆಮೇಲೆ ವಿದ್ಯಮ ವೈತರಣಿ ನದಿ ಬಿದ್ದಂಥ ತನ್ನ ಮಾಡಿದಂಥ ಕರ್ಮಫಲವನ್ನು ಭೋಗಿಸುವಂಥ ಮನುಷ್ಯ ನೋಡಿ ಪಶುಗಳು ಬಿಟ್ಟು ಇಂಥ ಮನುಷ್ಯಪ್ಪ ಆ ಪರಮಾತ್ಮನ ಧಾರಣ ರೂಪಿ ಆ ಚಿಂತನವನ್ನು ಪರಿತ್ಯಾಗ ಮಾಡಿ ಅಸತ್ ವಿಷಯ ಭೋಗ ಚಿಂತನೆ ಮಾಡ್ತಾನಪ್ಪ ಅಂದರೆ ಯಾವ ಮನುಷ್ಯ ನೋಡಿ ಇಲ್ಲಿ ಹೇಳ್ತಾನೆ ಯಮನ ದ್ವಾರದ ಮೇಲೆ ವಿದ್ಯಮ. ಎಲ್ಲಿ ನಿಂತಾನ ಯಮನ ಭಾಗದಾಗ, ಯಮನ ಭಾಗದಂತಾನೆ ವೈತರಣಿ ನದಿಯೊಳಗೆ ಬಿದ್ದ ತನ್ನ ಕರ್ಮದ ಫಲವನ್ನು ಭೋಗಿಸುವಂಥ ಮನುಷ್ಯ. ಮತ್ತು ಮನುಷ್ಯ ಏನು ಮಾಡ್ತಾನೆ? ತನ್ನ ಕರ್ಮದ ಫಲವನ್ನು ಭೋಗಿಸ್ತಾ ಮಂದಿ ಮಾಡಿದ ಫಲ ಭೋಗಿಸ ಇಲ್ಲ. ಅಂಥ ಮನುಷ್ಯ ಪಶುವನ್ನು ಬಿಟ್ಟು ಅವ ಇಂಥ ಮನುಷ್ಯ ಪರಮಾತ್ಮನ ಧಾರಣ ರೂಪಿ ಚಿಂತನೆ ಮಾಡದೇ ಇರೋ ಆ ಚಿಂತನೆ ಪ್ರತ್ಯೇಕ ಯಾರು ಮಾಡ ಯಾವನು ಆ ಎಲ್ಲಿ ಇಲ್ಲಿ ಕುಂತ ಸಾಯ್ತೇನೆ ಅಂದಾಗ ಏನು ಬಂದಿವ ಎಲ್ಲ ಬಿಟ್ಟು ಹೆಂಗೆ ಪಾಲಕನ್ ಬಂದ್ರೆ ಕಟ್ವಾಂಗ್ ಋಷಿ ಹೇಳಿ ಕಟ್ವಾಂಗ್ ಋಷಿ ದೇವತೆಗೆ ಸೇವಾ ಮಾಡ್ತಾರೆ. ಅವ್ರು ಏನು ಬೇಕಪ್ಪ ಅಂತ ನನಗೇನು ಬೇಡ ಸಾವುದಕ್ಕೆ ಒಂದು 2 ಸ್ವಲ್ಪ ಚೆನ್ನಾಗಿ ಅಲ್ಲಿ ಬಾದ ನನ್ನ ಮುಕ್ತಿ ಅಂತ ಹೇಳ್ದ, ನೀ ಮುಕ್ತದ ಅಲ್ಲಿ ಬಿಡು ಅಂದ್ರೆ ಮುಗಿದು. ಹಂಗೆ ಆ ಪರಿತ್ಯಾಗ ಯಾವ ಮಾಡ್ತಾನೆ ಅಂತ ಅಡ್ಡಿ ಮಾಡ್ತಾನಪ್ಪ ಭೋಗ ಚಿಂತನೆ ಮಾಡ್ತಾನೆ, ಮಿಥ್ಯಾ ಮಾಡಿದ್ರು ಏನು ಮಾಡ್ತಾನೆ? ತಾಯಿ ಕಳ್ಕೊಂಡು ಹುಡುಗ ಏನು ಬೇಡ್ತಾನೆ? ಆ ಉಳ್ದ್ಯಾಕ ಚಿಂತೆ ಮಾಡೋದ್ರಲ್ಲಿ ಬಿಡ್ದವ ಮತ್ತು ಬೇಡ್ತಿದ್ದಲ್ಲ ಅರುವಾತಿಗೆ ಏನು ನನ್ನ ತಾಯಿ ಶ್ರೇಷ್ಠ. ಹಂಗೆ ಇವಂಗ ಅನಿಸೋದು ಪರಮಾತ್ಮನೇ ಶ್ರೇಷ್ಠ ಅನಿಸ್ಬೋದು ನಿಮ್ಗೆ. ಅದಕ್ಕೆ ವಿಷಯ ಚಿಂತೆ ಮಾಡ ಅದು ಬೇಕಿದೆ. ತಾಯಿ ಕಳ್ಕೊಂಡು ಅದು ಬೇಡ ಇದು ಬೇಡ ಅಂತ ಬೇಕನ್ನವ ಹ್ಯಾಂಗ ಪರಮಾತ್ಮನ ಅವಶ್ಯಕತೆ ಅದಪ್ಪ ನನಗೆ ಅವನೇ ಬೇಕು, ಅವ ಸಿಗುವಂಥ ಕಾರ್ಯ ಮಹಾತ್ಮ ಸೇವಾ ಮಾಡ್ತಾನೆ, ಸತ್ಕಾರ್ಯಕ್ಕೆ ನೀವು ಮಾಡ್ತಾನೆ ತಂದೆಲ್ಲವನ್ನು. ಏನೇನು ಅಪವಾದ ಬಂದರೂ ಚಿಂತಿಲ್ಲಪ್ಪ ಇದನ್ನ ಬಿಡೋಂಗಿಲ್ಲ ಅಂತ. ಇಲ್ಲಿ ಬಿಡೋ ಮಾರ ನಾವು ಹೋದೆಲ್ಲ ಮಂದಿ ಹಂಗೆ ಮಾಡೋದು ನಾವೇನು ಬಿಟ್ಬಿಟ್ರಿ. ಚಲೋ ಕಾರ್ಯವನ್ನು ಅಪವಾದ ಬರ್ತಾವ ಕಷ್ಟ ಆಕತ್ತಂತ ದೂರಿಂದ ಬಿಡುವಂಥ ಒಂದೇ ಮನುಷ್ಯ ಬಾಟ್ಯ ಎರಡನೇದು ಶುರು ಮಾಡ್ತಾನೆ. ಶುರು ಮಾಡಿ ಎರಡು ಮರ ನಾವು ಮಾಡೋಕ್ಕೆ ಅವ ಹಿಂಗಂದ ಈಗ ಅವ ಎರಡನೇನಪ್ಪ. ಇನ್ನೊಬ್ಬ ಏನಪ್ಪ ಬೇಕಾದಾಗಿ ಒಳ್ಳೆ ಕೆಲಸ ಮಾಡೋಣ ಬರೀ ನಿಂದಂತೂ ಅಲ್ಲಿಯೋ ಅವ್ರು ಶಾಣ ಬೈಲಿ ನಾ ಈ ಕೆಲಸ ಬಿಟ್ಟು ಬಿಡೋದಪ್ಪ ನಾ ಮಾಡೋಣ ಈ ಕೆಲಸ ಅದು ನಿಶ್ಚಯ. ಹಂಗೆ ಅವ ಯಾರು ಬಿಡೋದಿಲ್ಲ. ಅದಕ್ಕೆ ಯಾಕೆ ಅಲ್ಲೇ ವಿಯೋಪಯೋಗ ಅದು ಫಲ ವೈತರಣಿ ನದಿ ಅದು ಬಿದ್ದು ಅನೇಕ ಕರ್ಮ ಹೋಗ್ತಾ ಮಾಡ್ತಾ ಇದ್ದಾನೆ. ಯಪ್ಪ ಬ್ಯಾಡೋದಂತ ಇದು ಸಾಕಪ್ಪ ಅಂತ ಅದು ಅನ್ನಿಸ್ಬೇಕು. ಹುಟ್ಟಲು ಹೊಂದಲು ಹಂಗೆ ಈ ತತ್ವಜ್ಞಾನ ಯಾರಿಗಪ್ಪ ಸಾಕಪ್ಪ ಇನ್ನ ಹುಟ್ಟುದ ಬೇಡ. ಇಲ್ಲಿದ್ರೆ ನಾ ಹುಟ್ಟಿ ಬರಬೇಕು ಮತ್ತು ಇಲ್ಲಿ ಮನೆಗೆ ಹೋಗೋಲ್ಲ ಅಲ್ಲಿ ಮತ್ತೆ ಬರಬೇಕ ಮತ್ತೆ ಯಾರು ನೋಡಿಲ್ಲ ಅದು ಮತ್ತೆ ಹೋದ್ರು ಮತ್ತೆ ಬರ್ಬೇಕು. ಅಲ್ಲಿ ಹೇಳ್ತಾರೆ ತಿರುಗದ ದಾರಿ ಹೋಗು ಅಂತ ಮ್ಯಾಲೆ ಹೇಳ್ತಾರೆ. ಅವ್ನು ಹೃದಯ ಬಿಡಲ್ಲ ಹೋಗಿಬಿಟ್ಟಿರ್ತಾನೆ. ಆದರೂ ಇವ್ರು ಅನ್ನೋಂಗ ಅಂತ ಯಾರ ಸಲುವಾಗಿ ಅವ್ರ ಹಿಂಗಾಗಲಿ. ಹಂಗೆ ಅದು ಈ ಮಾತನ್ನು ಸಮರ್ಥನ ಅನ್ಯ ಚಿಂತನೆಯಿಂದ ಬೇರೆ ಚಿಂತೆ ಮಾಡಬೇಡಪ್ಪ. ಚಿಂತನೆ ಮಾಡಬೇರೆ, ಚಿಂತನೂ ಮಾಡಬೇಡ, ಚಿಂತೆನೂ ಮಾಡಬೇಡ. ಬೇರೆ ಚಿಂತೆ ಮಾಡಬೇಡ್ರಿ, ಚಿಂತನೆ. ಯಾರು ಚಿಂತನೆ ಮಾಡಬೇಕು? ಹಂಗೆ ಅದಕ್ಕೆ ಕಸ್ಮಾತ್ ಇತ್ಯಾದಿ ಶ್ಲೋಕನೇ ಹೇಳ್ತಾರೆ. ಪಶುಗಳಂತೆ ತತ್ತತ್ ಕರ್ಮ ಅನುಷ್ಠಾನ ಹತ್ತದಂಥ ಕರ್ಮ ಇದು ಜಡ. ಇದನ್ನು ಬಿಟ್ಕೊಟ್ಟು ಬೇರೆ ಯಾರಿಗಿಂತ ಮನುಷ್ಯಪ್ಪ ಪರಮಾತ್ಮನ ಚಿಂತನ ರೂಪಿ ಧಾರಣ ಪರಿತ್ಯಾಗ ಮಾಡಿ ತನ್ನ ಅಸತ್ ಮಿಥ್ಯ ಆದಂಥ ಆ ವಿಷಯ ಸೇವಾ ಮಾಡ್ತಾನಪ್ಪ. ಯಾವನು ಅಂತರ್ಮಣ, ಯಾವನು ಆತ್ಮಕಲ್ಯಾಣ ಅಪೇಕ್ಷೆ ಮಾಡ ಕೇವಲ ಕರ್ಮ ಅನುಷ್ಠಾನಗಳು ಹಚ್ಚಂತ ನಿಂದ ಮಾಡ್ತಾ ಇದು ಚಲೋ ಅಲ್ಲಪ್ಪ. ಏನು ಬರೀ ನೀನು ನಿಂದ ಸಾಧನ ಮುಂದಿನ ಜನ ಬೇಕಲ್ಲ. ಮುಂದಿನ ಯೋನಿ ಚಿಂತನೆ ಮಾಡಬೇಕು. ಈ ಜಾತ್ರೆ ಜಾತ್ರೆಗೆ ಬರೀ ತಿಳ್ಕೊಂಡ್ಬೇಡ್ರಿ, ಅದು ಯಾಕೆ ಕೊಡಲಿ ಚಿಂತೆ ಮಾಡಬೇಡ್ರಿ, ಸಿಟ್ಟಾಗಬೇಡ್ರಿ, ನಿಮ್ಮದು ನೀವು ನೋಡ್ಕೊಳ್ರಿ ಅಂತ ಆ ವಿಷಯ. ಜಾತ್ರೆ ಇಟ್ಟು ಫಾಯ್ದೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ಅದಕ್ಕೆ ಹಂಗೆ ಅದು ನಿಂದ ಮಾಡ್ತಾರೋ ಸ್ವಂತಕ್ಕಾಗಿ ಭಗವದ್ಗೀತಾ ಕಳ್ಳ ಏ ಪಚತ್ ಆತ್ಮಕಾರ ಭಯ ನಾ ಹೊಡ್ತೀನಿ, ನಾ ದುಡ್ತೀನಿ, ನಾ ತಿಂತೇನೆ ಅನ್ನ ಅವ್ನು ಕಳ್ಳ. ಅವ್ರನ್ನ ಕೊಡ್ಬೇಕಲ್ಲ ಭಗವಂತ ಶ್ರೀಕೃಷ್ಣ ಕೊಡ ಅವ್ನು ಕೊಡ್ಬೇಕಲ್ಲ, ಅವ್ನ ಪಾಲು ಕೊಡ್ಬೇಕಲ್ಲ.
ಮಳೆ ಕೊಟ್ಟವ್ರ ಪಾಲಿಲ್ಲ, ಅವ್ನ ಭೂಮಿಗೆ ಪಾಲಿಲ್ಲ, ಅದು ಭಗವಂತನ ಕಾರ್ಯ. ಅದು ಕೊಡ್ಲಿಕ್ಕೆ ವಿನಂತಿದ್ದು ಕಳ್ಳ. ಅದು ನಿನ್ಗೇನು ಕೊಟ್ಟದ್ದು ಅವ್ರು ಕೊಡಾಕ ಕೊಟ್ಟಾರ, ನೀವು ಪೂರಾ ನಿಮಿಷ ಅಲ್ಲ. ಈಗ ಒಬ್ಬ ಗೌಂಡಿ ಅದಪ್ಪ, ಗೌಂಡಿಗೆ ಆಳಿನ ಪಗಾರನ ಕೊಟ್ಟ, ಅವ್ನು ಗೌಂಡಿ ಆಳು ಕೊಡ್ಬೇಕಿಲ್ಲ. ಯಾಕೆ ಅವ್ರು ಮಾಡಿದ ಕೆಲಸ ಇವ್ದೇನಪ್ಪ ಹಿಡ, ಅದು ಅವ್ನ ಕೈಯಾಗಿದ್ದು ಅವ್ರು ಕೊಡ್ಬೇಕಲ್ಲ. ಕೊಡ್ಲಾರ್ದ ಮಾಡಿದ್ರೆ ಅವ್ನು ಕಳ್ಳ ಅಂತ. ಅವ್ರು ಹಂಗೆ ನಮಗೇನು ಕೊಟ್ಟಾನ ಭಗವಂತ, ಇದು ಯಾರಿಂದ ಆಗೈತಿ ಈ ಕೆಲಸ, ನನಗೆ ಇದು ಸಿಕ್ಕದು ಯಾರ್ಯಾರಿಂದ ಸಿಕ್ಕದು ಅವ್ರಿಗೆ. ಅದ್ರಾಗ ಭಗವಂತನ ಹೆಚ್ಚು ಸಹಕಾರ. ಭಗವಂತನ ಸಹಕಾರ ಏನು ಮಾಡೋಂತಿಪ್ಪ ನೀನು? ಪಾರ್ಟ್ನರ್ಶಿಪ್ ಇದ್ದಂಗೆ ಇದು. ಪಾರ್ಟ್ನರ್ಶಿಪ್ ಅಂತ ಹಿಸೆದಾಗಲಿ. ನಮ್ಮ ಕೆಲಸದೊಳಗೆ ಅವನ ಹಿಸೆ ಐತೈತಿ, ಅವನ ಹಿಸೆ ಭಾಳ ಐತಿ, ನಮ್ದು ಕಡಿಮೆ ಐತಿ. ಕೆಲವ್ರಾಗ ಪಾರ್ಟ್ನರ್ ಹೆಂಗಿರ್ತಾರೆ ಗೊತ್ತ? ಕೆಲವರು ವರ್ಕಿಂಗ್ ಪಾರ್ಟ್ನರ್ ಅಂತಾರೆ, ಕೆಲವರು ಸ್ಲೀಪಿಂಗ್ ಪಾರ್ಟ್ನರ್ ಅಂತಾರೆ. ವರ್ಕಿಂಗ್ ಕೆಲಸ ಮಾಡೋ ದುಡ್ಡು ಹಾಕಿರಂಗಿಲ್ಲ, ಭಯಂಕರ ಹಗಲು ರಾತ್ರಿ ಮಾಡ್ತಾ ಇರ್ತಾನೆ. ಇನ್ನು ಅವ ದುಡ್ಡು ಹಾಕ ಅಂಗಡಿಗೆ ಬರಂಗಿಲ್ಲ, ಅವನ ಮೇಲೆ ಅಲ್ಲ. ಅವ ಅಂಗಡಿಗೆ ಬರ್ಲಿಕ್ಕಿದ್ರು ಅವ್ನು ದುಡ್ಡು ಹಾಕಿ ಅವನಿಗೂ ಹೋಗ್ಬೇಕು ಅದೇ. ಇವ ದುಡಿತಾನೆ ಇವ್ಗೂ ಹೋಗ್ಬೇಕು. ನೌಕರದಾರಂತೂ ಶ್ರೇಯಸ್. ಹಂಗೆ ಎಲ್ಲ ಕಡೆ ಕೊಡಲಾರ್ದ ಇವ ದುಡ್ಡು ನಾನು ಎಲ್ಲಿ ಬಿಡೋ ಲಾಭ ಇಲ್ಲ ಅಂತಂದ್ರೆ ತಪ್ಪ. ಹಂಗೆ ಭಗವಂತನ ಹಿಸೆ ನಿನ್ನ ಕೆಲಸದ ಜೊತೆ ಅವ ಮಾಡಕತ್ತಾನ. ನೀನು ಉಂಡದ ರಕ್ತ ಕೊಡ್ತಾನ, ನಿನ್ನ ಕೈ ಕಾಲು ಕೊಟ್ಟಾನ, ನೀನು ಶಕ್ತಿ ಕೊಟ್ಟಾನ. ಶಕ್ತಿ ನಿನಗೆ ಬರ್ತಾನ. ಅವ ಆ ಅನ್ನ ಪಚನ ಮಾಡಕ್ಕೆ ಒಳಗೆ ಕುಂತಾನ. ಅನ್ನ ತಯಾರು ಮಾಡೋಣ ಅವನೇ. ಯಾಕೆ ಭೂಮಿಯಾಗ ಒಂದು ಕಾಳು ಹಾಕಿದ್ರೆ ತೆನಿ ಬೆಳೀತು. ಆ ತೆನಿ ಬೆಳೆಯೋಕೆ ಶಕ್ತಿ ಇರ್ತಾನೆ ಭೂಮಿಯೊಳಗೆ. ಆ ಮಳೆ ಕೊಟ್ಟಾನ ಆ ಭಗವಂತ, ಬಿಸಿಲು ಗಾಳಿ ಕೊಟ್ಟಾನ ಆ ಭಗವಂತ. ಆ ಭಗವಂತ ಅನ್ನ ಕೊಟ್ಟಾನ, ಅನ್ನ ಒಳಗೆ ಪಚನ ಮಾಡ್ತಾನ. ಎಲ್ಲ ಅವ್ನು ಕೊಟ್ಟ ಅವನ ವಿಷಯ ಕೊಡ್ಲಿಕ್ರೆ ಕಳ್ಳಂತಾನ. ತಿಂತೀವಿ ನಾವು ತಿಂದು ಯಾರು ಯಾರು ಏನು ತಿಂತಿಲ್ಲ, ಯಾರು ತಿಂದಿಲ್ಲ ಅವನ ತಿಂದಿ, ಅದು ಅವ್ನು ಕೊಡಬೇಕಪ್ಪ ಅಂತ. ಹಂಗೆ ಅವನ ಚಿಂತನೆ ಮಾಡ್ತಾನೆ. ಜೀವ ತನ್ನ ಕರ್ಮ ಪ್ರಕಾರ ಕ್ಲೇಶ ಇತರನಿ ನಾ ಮಾಡಂಥ ಕರ್ಮಗಳು, ನಾ ಮಾಡಿದ ಕರ್ಮ ನನ್ನ ಕರ್ಮಪ್ಪ, ನಾ ಏನು ಮಾಡಪ್ಪ. ಹಂಗೆ ಆ ಕರ್ಮ ಬಿಟ್ಟು ಹೋಗ್ಸಾಕತ್ತಿದಿ. ಇಂಥ ಜೀವನ ನೋಡಿ ಅವ ಹೆಂಗೆ ಕೇವಲ ಕರ್ಮಪರಾಯಣ ಆಗ್ತಾನಪ್ಪ. ಯಪ್ಪ ಇನ್ನೇನು ಕೊಡಬೇಕಪ್ಪ ಅಂತಂತ ಯಮದ್ವಾರದಲ್ಲಿದ್ದು. ಅದಕ್ಕೆ ಶಾಸ್ತ್ರ ಉದಾಹರಣೆ ಕೊಡೋದು. ಕಪ್ಪಿ ಹಾಗೆ ಬಾಯಿ ಸಿಕ್ಕತ್ತ, ಅರ್ಧ ಒಳಗೆ ಸಿಕ್ಕತ್ತ, ಇನ್ನೊಂದು ಸ್ವಲ್ಪ ಒಳಗೆ ಹೋಗತ್ತೆ. ಆದರೂ ನಾಗಿ ಚಾಚಿ ನೊಣ ತಿಂತಾಕ ಪ್ರಯತ್ನ ಮಾಡಿ. ಹಂಗಾಗೈತೆ ನಮ್ಮ ಬಾಳೆ. ಅರ್ಧ ಹೋಗೇವಿ ಮತ್ತು ಮುಗಿದ ಆಯುಷ್ಯದ ಇಷ್ಟು ಮಾಡ್ಬೇಕಲ್ಲ. ಅದು ಆಯುರ್ನಶ್ಯತಿ ಪಶ್ಯತ ಪ್ರತಿದಿನ ಯಾತಿ ಕ್ಷಯಂ ಯೌವನ್ ಪ್ರತ್ಯಾಯಾತಿ ಗತಾ ಪುನರ್ನ ತರ್ಸ ಕಾಲೋ ಜಗದ್ಭಕ್ಷ. ತಿನ್ನಾಕತ್ತೈತಿ. ನಾವು ಇಷ್ಟು ವರ್ಷ ಅಂದ್ರೆ ಬಿಡದ್ದೆಲ್ಲ ಹೋದಂಗೆ ಇನ್ನು ಸ್ವಲ್ಪ ಹೊಡೆದ ಈ ದಿವಸ ಎಲ್ಲ ಮಾಡ್ಕೋ, ಇನ್ನೆಲ್ಲ ಏನು ಮಾಡು ಮುಂದೆ ಏನಪ್ಪ ಅನ್ನ. ಅದಕ್ಕೆ ವೈತರಣಿ ನದಿ ಮುಗಿದ ಕೆಲಸ ಗೊತ್ತಾ. ಹಂಗೆ ಇದು ವೈತರಣಿ ನದಿ ಅಂತ ನಾವು ಅದ್ರ ಸಿಕ್ಕೇವು. ಅದಕ್ಕೆ ಭಗವಂತನ ಚಿಂತೆ ಮಾಡು. ಅದಕ್ಕೆ ಮುಂದೆ ಹೇಳ್ತಾರವರು ಕೆಲವು ಇಂಥ ಭಾಗ್ಯವಾನ್ ಸಾಧಕರು. ಅವರು ತಮ್ಮ ಶರೀರ ಒಳಗಿರುವಂಥ ಹೃದಯಾಕಾಶದೊಳಗಿರುವಂಥ ಪ್ರದೇಶ ಮಾತ್ರ ಶರೀರದ ಕಮಲ ಚಕ್ರ ಶಂಖ ಚಕ್ರ ಗದಾಧಾರಣವಂಥ 4 ಭುಜವುಳ್ಳಂಥ ಆ ಪುರುಷ ಪರಮಾತ್ಮನ ಧಾರಣ ದ್ವಾರ ಸ್ಮರಣ ಮಾಡ್ತಾರೆ. ಯಾರು ಇಂಥ ಭಾಗ್ಯವಾನ್ ಸಾಧಕರ ಭಾಗ್ಯವಾನರು? ಯಾರು ಭಗವಂತನ ಚಿಂತನೆಯನ್ನೇ ಮಾಡು, ಅವನ ಆರಾಧನೆ ಮಾಡು, ಅದೇ ಲಕ್ಷ್ಯ. ಹೊರಗೇನು ಮಾಡ್ತಾ ಇರು, ಲಕ್ಷ್ಯ ಇರಬೇಕು ಆ ಭಗವಂತನ ಕಡೆ. ಅವ ಧ್ಯಾನ, ಅವನಿಗೆ ಶ್ರೇಷ್ಠ ಸಾಧಕ. ಅವ ಏನು ಮಾಡ್ತಾನೆ, ಒಳ ಪರಮಾತ್ಮನ ಧಾರಣ ಮಾಡ್ತಾ ಅವನದೇ ಸ್ಮರಣ. ಇಟ್ಲ ಕೆಲಸ ಮಾಡ್ತಾನೆ ಅವನ ಸ್ಮರಣ. ಏನೇ ಮಾಡ್ತಾ ಇದ್ರು, ಹೊರಗೆಲ್ಲ ಮಾಡ್ತಾ ಇದ್ರು ಸ್ಮರಣ ಲಕ್ಷ್ಯ ಇರ್ತದೆ. ಮತ್ತು ಈ ಎಲ್ಲ ಕೆಲಸ ಏನು ಮಾಡ್ತಾನೆ, ಇದು ಅವನ ಸೇವಾ. ಒಳಗೆ ಕುಂತಂತ ಭಗವಂತನ ಸೇವಾ. ಈಗ ಮಠದಾಗ ಕುಂತ ಮಾಮೂಲ ಸೇವಾನೇ ಇಲ್ಲ. ಕಸ ಹೊಡೆದ್ರು ಮಠದ ಸೇವಾನ, ಊಟ ಮಾಡಿದ್ರು ಮಠದ ಸೇವಾನ, ಏನು ಮಾಡಿದ್ರು ಅಡಿಗೆ ಮಾಡಿದ್ರು ಮಠದ ಸೇವಾನ, ಏನು ಮಾಡಿದ್ರು ಏನೈತದ ಭಗವಂತನ ಸೇವಾನ. ಹಂಗೆ ಆ ರೀತಿ ನಮಗೇನೇನು ಕೊಡ್ತಾರೆ, ಏನೇನು ನಮ್ಮ ಪಾಲಿನ ಕರ್ಮ ಬಂದಿದ್ರು ಅದೆಲ್ಲ ಭಗವಂತ ಸೇವಾ. ಅವಾಗ ಏನಾಗತ್ತೆ ನಮಗೆ ಆ ಸೇವಾ ಆಸಕ್ತಿ ಮಾಡ. ನಾ ಭಗವಂತನಿಗೆ ನನಗಾಗಲ್ಲ. ಅವಾಗ ಅನೇಕ ಮನೆಗೆ ನಾವು ಇಷ್ಟು ಮಾಡೋದು ನಾವು ಎಷ್ಟು ಕೊಟ್ಟಿಲ್ಲ, ಅವ್ರು ಕೊಟ್ಟು ಖುಷಿ ಆಗ್ತದೆ. ಹೌದಾ? ಹಾಗಾಗಿ ಅದು ಪರಮಾತ್ಮ ಸೇವೆ. ಬೇರೆದೇ ನನಗೆ ಕೊಡೋಕೆ ಅವನೇ ಕೊಡ. ಹೆಂಗಪ್ಪ, ಒಬ್ಬ ತಂದೆ ತನ್ನ ಮಗನಿಗೆ ಬೇಕಾದ ಕೊಡ್ತಾನಪ್ಪ. ಹೌದಾ?
ಅವ ತಮ್ಮ ಮನೆಗೆ ಬಂದಂಥ ಅತಿಥಿಗಳ ಅವ್ರಿಗೆಲ್ಲ ಶ್ರಮ ಮಾಡ್ತಾನೆ ಮಗ ಅದು ಚಾ ಕೊಡ್ತಾನೆ ಅದು ಕೊಡ್ತಾನೆ ಹುಡುಗ ಚಲೋ ಅಲ್ಲಿ 10 ರೂಪಾಯಿ ಕೊಡೋದ್ರೆ ಏನು ಬೇಕಾರೆ ಅಂದ್ರೆ ಬ್ಯಾಗ್ ನಮ್ಮಪ್ಪ ನಮಗೆಲ್ಲ ಕೊಡ್ತಾನೆ ಅನ್ಬೇಕು ಹೊಡ್ರಿಪ್ಪ ಚಲೋ ಆಯ್ತು ನೀವು ಕೊಟ್ಟದ್ದು ಚಲೋ ಆಗತ್ತೆ ನೋಡ್ರಿ ನಾವು ಹಂಗಿಲ್ಲ ನೋಡ್ರಿ ತೊಗೊಳಕ ಅಂದ್ರೆ ಏನಾದಿತ್ತು ಮರ್ಯಾದೆ ಆಗ್ಬೇಕದ ಅಪ್ಪನ ಮರ್ಯಾದೆ ಸುಮ್ಮನೆ ಕೊಟ್ಟದ್ದು ಇಲ್ಲಪ್ಪ ನಾನು ಕೊಟ್ಟ ನೀ ಮಾಡಿ ಈ ಥರ ಹೇಳೋದು ಹಂಗೆ ಅವ ಭಗವಂತನ ಆರಾಧನೆ ಮಾಡ್ತಾನೆ ಅದಕ್ಕೆ ಇಂಥ ಪುರುಷ ಅವನಿಗೆ ಆ ಪರಮಾತ್ಮನ ಧಾರಣ ಮಾಡ್ತಾನೆ ಅವನ ಸ್ಮರಣೆ ಮಾಡ್ತಾನೆ ಅವನ ಶ್ರೇಷ್ಠ ಆಗಬೇಕು ನೋಡಿ ಇದು ವಿಶಿಷ್ಟವಾದಂಥ ಧಾರಣೆ ಕೇಚಿತ್ ಅಂದರೆ ಆ ಶ್ಲೋಕ ಇರೋಣ ತನ್ನ ಶರೀರ ಒಳಗೆ ಹೃದಯಾಕಾಶ ಅಂತ ಅಲ್ಲಿ ಇರುವಂಥ ಪ್ರದೇಶ ಮಾತ್ರ ಒಂದಿಷ್ಟ ಅಂಗುಷ್ಟ ಮಾತ್ರ ಪುರುಷ ಅಂತ ಆಶಯ ಹೃದಯ ಒಳಗೆ ಅವಕಾಶ ಅದರೊಳಗೆ ಇರುವಂಥ ಶಂಖ ಚಕ್ರ ಗದಾ ಪದ್ಮ ಧಾರಣ ಮಾಡುವಂಥ ಪರಮಾತ್ಮನ ಧ್ಯಾನ ಮಾಡುವಂಥ ಕೆಲವರೇ ಜನ ಅವರು ಭಾಗ್ಯವಾನ್ ಎಲ್ಲರೂ ಮಾಡಂಗ ಎಲ್ಲರಿಗೂ ಭಗವಂತ ಬೇಕಾಗಿಲ್ಲ ಅವನ ಜಗ ಬೇಕು ಅವನ ಕೃಪಾ ಬೇಕು ಅವನ ಕೃಪೆಯಿಂದ ಹೊಲ ಚಲೋ ಬೆಳಿಬೇಕು ನೌಕರಿ ಚಲೋ ಆಗ್ಬೇಕು ನೌಕರಿ ಮನ್ಸು ದೂರ ಅಮೇರಿಕಕ್ಕೆ ಹೋಗ್ಬಾರ್ದು ಮನೆಯಾಗ ಬರ್ಬೇಕು ನಮ್ಮ ಮನೆ ಅಂತ ದುಡಿಬೇಕು ಅದು ಅವ್ನ ನೌಕರಿ ದೂರ ಹೋಗ್ಬಾರ್ದು ಅಲ್ಲೇ ಮನೆ ಮಕ್ಕಳಿಗೆ ಇರ್ಬೇಕು ಕೆಲಸ ಮಾಡಬಾರ್ದು ಪಗಾರ ಚಲೋ ಬೇಕು ಹೆಂಗೆ ಹಿಂಗೆ ಅಪೇಕ್ಷೆ ಮಾಡ್ತಾನೆ ಭಗವಂತ ಬ್ಯಾಡರಿಗೆ ಅವನ ಕೃಪಾ ಏನಪ್ಪ ನಿಮ್ಮ ಕೃಪಾ ಎಲ್ಲಿ ಹೋಗ್ಯಾರ ನೋಡ್ರಿ 2 ವರ್ಷ ಏನಾರು ಮಾಡ ಇಲ್ಲೇ ಧಾರವಾಡಕ್ಕೆ ಟ್ರಾನ್ಸ್ಫರ್ ಆಗೋಗಿ ಮಾಡಿ ಅದು ನಾವು ಮಾಡ್ಬೇಕು ಇದು ಅಪೇಕ್ಷೆ ಏನ್ರಿ ಲಗ್ನ ಆಗೈತಿ 4 ವರ್ಷ ಆಗೈತಿ ಏನಾಗಿ 8 ವರ್ಷ ಆಗೈತಿ ಏನಾಗಿ ನೋಡಿ ಏನಾರ ಆಶೀರ್ವಾದ ಮಾಡ್ತೀವಿ ಆಶೀರ್ವಾದ ಮಾಡ್ತೀವಿ ಹಂಗೆ ಅದನ್ನು ಅಪೇಕ್ಷೆ ಮಾಡಂಗಿಲ್ಲ ಸಾರೆ ಏನು ಮಾಡ್ತಾನೆ ಭಗವಂತ ಅವ ನನಗೆಲ್ಲವನ್ನೂ ಕೊಡ್ತಾನೆ ಅವ ಏನು ಕೊಡ್ತಾನೋ ಅದ್ರಾಗ ಏನಾಗಬೇಕಾದ್ರೆ ಸಂತುಷ್ಟ ಇದಕ್ಕೆ ಎದುರಿಚ್ಛ ಲಾಭ ಸಂತುಷ್ಟ ಅವ ಇದು ಅಡ್ಡಿಲ್ಲ ಬೀಸ್ ಮಾತು ಅಂತ ಹೇಳ್ತಾರೆ ಅಂಥ ಕಾಮ ಪುರುಷ ಅಂಥ ಸಾಧಕ ಏನಾಗ್ತಾನೆ ಶ್ರೇಷ್ಠ ಸಾಧಕ ಅಂತ ಅನಿಸ್ತಾನೆ ಅವ ಏನು ಮಾಡ್ತಾನೆ ಅವ ಭಗವಂತ ನೀ ಏನು ಕೊಡ್ತೀಪ್ಪ ನೀ ಕೊಟ್ಟು ಸಾಕು ನೀ ಏನು ನಮಗೇನು ಕಡಿಮೆ ಮಾಡಂಗಿಲ್ಲ ನಮಗೆ ಬೇಕಾದಷ್ಟು ಕೊಡ್ತೀವ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟೆ ಕೊಡ್ತೀನಿ ಅಂತ ನಂಗೆ ಯಾವ ಸಾಧಕ ಪ್ರಸನ್ನ ಒಳ್ಳೆಂತವ ಕಮಲದಲ ಸಮಾನ ಸುಂದರ ದೊಡ್ಡ ದೊಡ್ಡ ನೇತ್ರುಗಳಂತ ಕದಂಬ ಪುಷ್ಪ ಸಮಾನ ಪೀತಾಂಬರ ಕೊಟ್ಟಂತ ಆಮೇಲೆ ಮಹಾರತ್ನ ಶಿಶುವಿತ್ ವಿಜಾಸ ಒಳ್ಳೆ ಮಾಲಿ ಇರುವಂಥ ಏವ ದೇದೀಪ್ಯಮಾನಂತ ಜಟ ರತ್ನ ಜಟಿತವಾದಂಥ ಕಿರೀಟ ಇದ್ದಂಥ ಆ ಕುಂಡಲ ಧಾರಣ ಭಗವಂತ ತನ್ನ ಹೃದಯಕಾಶ ಸ್ಮರಣ ಮಾಡ್ತಾ ಇರ್ತಾನೆ ಶ್ರೇಷ್ಠ ಸರ್ ಅದರ ಕಡೆ ಲಕ್ಷ ಓಕೆ ಈ ಶ್ಲೋಕದ ಎಲ್ಲ ಪದ ಭಗವಂತನ ವಿಶೇಷ ಹೃದಯಾಕಾಶದೊಳಗೆ ವಿರಾಜಮಾನ ಭಗವಂತನ ಮುಖ ಪ್ರಸನ್ನ ಸುಂದರ ಅವನ ಮುಖ ಹೆಂಗದಪ್ಪ ಗಂಟು ಬಾರಿ ಎದ್ದು ಗಂಟು ಆನಂದ ಸ್ಪಂದ ಯಾಕೆ ಒಳಗೆ ಆನಂದ ಯಾವ ಥರ ವಿಕಸಿತ ಕಮಲ ದಳ ಅದು ಸುಂದರ ಇರ್ತದೆ ಅರಳದಂಥ ಕಮಲ ದಳ ಭಗವಂತನ ನೇತ್ರ ವಿಸ್ತೃತ ಮನೋಹರ ತಲಪ ಅವ ಕದಂಬ ಪುಷ್ಪ ಪರ ಯಾವ ಥರ ಹಳದಿ ಇರ್ತದೆ ಆ ಥರ ಹಳದಿ ಪೀತಾಂಬರ ಮುಟ್ಟಾನೆ ಅವ ತನ್ನ ಬಿಡುವ ಯಾವ ಒಳ್ಳೆ ಧಾರಣ ಮಾಡ ಬಾಜು ಬಂದೈತೆ ಧಾರಣ ಮಾಡ ಅತ್ಯಂತ ಮೂಲ್ಯವಾದ ರತ್ನ ಖಚಿತವಾದಂಥ ಕಿರೀಟವನ್ನು ಹಾಕ್ಯಾನ ಇಂಥ ಪರಮಾತ್ಮ ಅಂತ ವರ್ಣನೆ ಮಾಡ್ತಾರೆ ಯೋಗೇಶ್ವರ ತನ್ನ ವಿಕಸಿತ ಹೃದಯ ಕಮಲದ ಕರ್ಣಿಕಾರೂಪಿ ಆ ಸ್ಥಾನದಲ್ಲಿ ಭಗವಂತನ ಚರಣ ಕಮಲಗಳನ್ನು ಅಲ್ಲೇ ಸ್ಥಾಪಿತ ಮಾಡ್ಕೊತಾನೆ ಶಿಷ್ಯ ಮಾಡ್ತಾನ ನಿಜವಾದ ಭಕ್ತ ಆ ಪರಮಾತ್ಮ ಒಳಗ ಭಗವಂತ ಶ್ರೀವತ್ಸಲ ಲಕ್ಷ್ಮೀ ಚಿನ್ನ ಶಿಶು ಹೆಂಗನಪ್ಪ ಪರಮಾತ್ಮ ಅಂತ ಅವನ ಕೊಳ್ಳೊಳಗೆ ಕೌಸ್ತುಭ ಮಣಿ ಓಡಾಡಕತ್ತೈತಿ ಆಮೇಲೆ ತರೋತಾಜ್ ಶೋಭೆಯುಕ್ತವಂಥ ವನಮಾಲ ಧಾರಣ ಮಾಡಂಥ ಭಗವಂತನ ಆ ಸಾಧಕ ಶ್ರೇಷ್ಠ ಸಾಧಕ ತನ್ನ ಹೃದಯ ಧಾರಣ ಮಾಡ್ಕೋ ಅವನದೇ ಚಿಂತ ಒಳಗೆ ಪುರುಷತೆ ಇಲ್ಲ ನಾವು ಬೇರೆ ಕೆಲಸ ಮಾಡೋಕೆ ಪುರುಷತೆ ಆ ಪುರುಷ ಬರೀ ಭಗವಂತ ಈ ಶ್ಲೋಕದೊಳಗೆ ಭಗವಂತನ ವಿಶೇಷ ಈ ಎಲ್ಲ ಪದ ಬೇರೆ ವಿಗ್ರಹ ಭಾವಾರ್ಥ ದೀಪಿಕಾದೊಳಗೆ ಅದಪ್ಪ ವೇದ ಹೃದಯ ಕಮಲಾಕೃತಿ ಅಥವಾ ಇತಿಹಾಸ ಹೃದಯ ವಿಕಾಸಿತ ಕಮಲ ಹೃದಯ ಹಂಗದ ಅರಳದಂಥ ಕಮಲ ಮುದ್ದಾದ ಕಮಲ ಅಲ್ಲ ಮಾಡಿದ ಕಮಲ ಅಲ್ಲ ಅರಳದಂಥ ಕಮಲ ಅದು ಸಮಾನ ಐತಪ್ಪ ಅಂಥ ಪರಮಾತ್ಮನ ನೀವು ಧ್ಯಾನ ಮಾಡ್ತಾ ಇರ್ತಾನೆ ಕಮ್ಮಮ್ಮ ನಡೆದೊಳಗೆ ಒಳ್ಳೆ ಮಣಿ ಹಾಕೋಣ ಬಹುಮೂಲಿ ಉಂಗುರ ಹಾಕೋಣ ಚರಣ ನೂಪುರ ಹಾಕಿ ಆಭರಣಗಳು ಕೈಯೊಳಗೆ ಕಂಕಣ ಇದೆ ಹೆಣ್ಮಕ್ಳಿಗೆ ಏನು ತಿರುಗಬೇಡ ಅವ್ನು ಕಂಕಣ ಭಗವಂತ
ಕೆಲವರು ಕಂಕಣ ಹಾಕೊಂಡಿರ್ತಾರೆ, ಗೊತ್ತೇ ನಿಮಗೆ? ಕೊಟ್ಟಿಲ್ಲ. ಗಂಡಸರು ಹಾಕೊಂಡಿರ್ತಾರೆ ಕಡಗ ಅಂತ, ಬೆಳ್ಳಿ ಉತ್ಸವ ಹಾಕೊಂಡಿರ್ತಾರೆ, ಸಾಕಾರ ಹಾಕೊಂಡಿರ್ತಾರೆ. ಈ ಕಡಿಮೆ ಇರ್ತದೆ, ಇಲ್ಲಿ ಬಂಗಾರ ಕಡಗ ಗಂಡು ಹುಡುಗರು ಹಾಕ್ಬೇಕು. ಬೆಳ್ಳಿ ಕಡಗ ಅಂತ ಹಾಂ, ಬೆಳ್ಳಿ ಹಾಕೋತಾರೆ, ಆ ಬಂಗಾರ ನಮ್ಮೊಬ್ಬರು ಮಾಡಿಸಿದ್ರು. ನಾಚಿರ ಹೆಣ್ಮಕ್ಳು ತೆಗೆದು ಕೊಟ್ಬಿಟ್ಟು ಏನು ಮಾಡೋಕ್ಕೆ ಹಂಗೆ ಅಂತ ಕಪ್ಪಾದಂಥ ಕೂದಲು, ಅವನ ಹೆಣ ನಗಿ ಮನೋಹರವಂಥ ಮುಖ ಅವನು ಭಗವಂತನು. ಲೀಲಾಪೂರ್ಣ ಉನ್ಮತ್ತ ಹಾಸ್ಯ ಅವಲೋಕ ಶುಶೋಭಿತ ಅವರು ಹುಬ್ಬುಗಳು ಅವನು ಭಾಳಷ್ಟು ಅನುಗ್ರಹ ಸೂಚಿತವಾಗ್ತಾರೆ. ಇಂಥ ಚಿಂತನದ ಅವಿರ್ಭೂತ ಭಗವಂತನ ಎಲ್ಲಿ ತನಕ ಸಾಧಕ ದರ್ಶನ ಮಾಡ್ತಾನೋ ಅಲ್ಲಿ ತನಕ ಮನಸ್ಸು ಧಾರಣ ದ್ವಾರ ಅವನು ಅದಕ್ಕೆ ಭಗವಂತ ಹೆಂಗನಪ್ಪ ಕೊಡಗುತ್ತ ಹಾಕ್ಯಾನ, ಮಾಡಿ ಹಾಕ್ಯಾನ ಅಂತ. ಶಿವನಾರಾಯಣ ಏನು ಭಗವಂತಪ್ಪ ರುದ್ರಾಕ್ಷ ಹಾಕ್ಯಾನ, ಜಟಮಲೆ ಗಂಗಾ ಇದ್ರ ಚಿಂತನೆ ಮಾಡ್ತಾವ. ಇನ್ನು ಯಾವ ಬೇಡ, ಕೃಷ್ಣನ ಚಿಂತನೆ ಮಾಡ, ಹರಿ ಚಿಂತನೆ ಮಾಡ, ಶಿವನ ಚಿಂತನೆ ಯಾರು ಆಯಾ ಪ್ರತಿ ಒಂದು ಚಿಂತನೆ ಹೇಳಿ ಆ ಪರಮಾತ್ಮ ನಾರಾಯಣ ಹೇಳಿ ಇಲ್ಲಿ ಶಿವನ ಚಿಂತನೆ ಯಾವ ಚಿಂತನೆ ಮಾಡೋದು. ಅದಕ್ಕಲ್ಲೇ ಈ ಶ್ಲೋಕದ ಪೂರ್ವಾರ್ಥ ಒಂದು ಪದ ಭಗವಂತ ವಿಶೇಷ, ಅದರ ವಿಗ್ರಹ ಕೂಡ ಭಾವ ದೀಪಿಕೊಳ್ಬಾರ್ದು. ಈ ಪದ ಅಭಿಪ್ರಾಯ ಭಗವಂತ ಲೀಲಾಪೂರ್ವಕವಾಗಿ ಉನ್ಮತ್ತ ಭಾವ ನಗಿತಾ ಆನಂದವಾಗಿ. ಅದಕ್ಕೆ ಕಾರಣ ಅವನು ಎದ್ದಂಥ ಸುಂದರ ಅವರು ಹುಬ್ಬುಗಳು ಅದು ತನ್ನ ಭಕ್ತರ ವಿಪುಲ ಮಾತ್ರ ಅನುಗ್ರಹ ಮಾಡ. ಯಾದಕ್ಕಪ್ಪ ಭಗವಂತ ಭಕ್ತರ ಅನುಗ್ರಹ ಮಾಡ ಯಾರ ಮೇಲೆ? ಎಂಥ ಭಕ್ತರು ನಿಜವಾದ ಭಕ್ತರು, ನಿಜ ಭಕ್ತ. ಅಭಕ್ತರಿದ್ರೆ ಜಗ ಬಿಡ್ತಾರೋ. ಧಾರಣ ಸಮಯ ಈ ಪ್ರಕಾರದ ಅವಿರ್ಭೂತ ಪರಮಾತ್ಮನ ಅಲ್ಲಿ ತನಕ ಧ್ಯಾನ ಮಾಧ್ಯಮ ಮಾಡ್ತಾನೋ ಅಲ್ಲಿ ತನಕ ಧಾರಣ ಮನಸ್ಸಿನೊಳಗೆ ಅಲ್ಲೇ ಅದೊಂದು ಯಾವಾಗಲೂ ಅಟ್ಲಾಗಿರುತ್ತೆ. ಭಗವಂತನ ಕಾಲನ್ನ ಹಿಡ್ಕೊಂಡು ನಗೆ ಮುಖ ಪರ್ಯಂತರ ಒಂದೊಂದು ಅಂಗ ಬುದ್ಧಿ ದ್ವಾರ ಧ್ಯಾನ. ಪರಮಾತ್ಮ ಹಿಂಗದಲ್ಲ, ಅವನ ಪಾದ ಹಿಂಗದಲ್ಲ, ಅಥವಾ ಅವನ ನಕ ಹಿಂಗದಲ್ಲ, ಅವನ ಮುಖ ಹಿಂಗ, ಈ ಥರ ವಿಚಾರ ಮಾಡಿ ಹೆಂಗೆ ಬುದ್ಧಿ ಶುದ್ಧ ಆಗಿ ಸ್ಥಿರ ಆಗ್ತದೆ. ಹಂಗಂಗೆ ಭಗವಂತನ ಏನೇನು ಅಂಗ ಸ್ವಾಭಾವಿಕ ರೂಪ ಪ್ರಕಾಶ ನಿನ್ನ ಭಾವ ಹೆಂಗಿರ್ತದೆ ಹಂಗೆ ಅದನ್ನು ಬಿಟ್ಕೊಟ್ಟು ಒಂದೊಂದೇ ಒಂದು ಥರ ಮತ್ತೆ ಹಂಗೆ ಆ ಥರ ಧಾರಣ ಮಾಡಿ ಭಗವಂತನ ಧ್ಯಾನ ಒಂದೊಂದೇ ಮೊದಲು ಇದನ್ನು ಮಾತನಾಡ ಹಾಗೆ ಆ ಶ್ಲೋಕದ ಶುಭದೇವರೇ ಹೇಳ್ತಾರೆ. ಸಾಧಕನಿಗೆ ಏನು ಮಾಡ್ಬೇಕಪ್ಪ? ಭಗವಂತನ ಪಾದದಿಂದ ಹಿಡ್ಕೊಂಡು ಮುಖದ ತನಕ ಒಂದೊಂದೇ ಅಂಗ ನೋಡ್ಕೋತನಕ ಧ್ಯಾನದ ಅಭ್ಯಾಸ ಕಾರಣ ಭಗವಂತ ಏನೇನು ಅಂಗ ಸ್ವಾಭಾವಿಕ ರೂಪದ ಬುದ್ಧಿಯೊಳ ಪ್ರಕಾಶ ಆಗ್ತೋ ಅದನ್ನು ಬಿಟ್ಕೊಟ್ಟು ಅವ ಅದ ಮೇಲೆ ಅಂಗದ ಧ್ಯಾನ ಮಾಡಬೇಕು. ಒಂದು ಮುದ ಇದು ಇದಾದ್ಮೇಲೆ ಇದು ಹಿಂಗೆ ಬಹುಧಾನ ಹೆಂಗೆ ಬುದ್ಧಿ ಶುದ್ಧ ಹಾಕ್ಕೊಂತ ಹೋಗ್ಬೋದು. ಹಂಗೆ ಚಿತ್ತು ಸ್ಥಿರ ಹಾಕ್ಕೊಂತ ಹೋಗ್ತಾ ಎಲ್ಲಿ ತನಕ ಅಲ್ಲೇ ಶ್ವೇತರ ಸಮಸ್ತ ಜೀವ ಶ್ರೇಷ್ಠ ದೃಷ್ಟ ತಥಾ ಸಂಪೂರ್ಣ ಜಗತ್ತಿನ ನಿಯಾಮಕ ಪರಮಾತ್ಮನ ಸಾಧನ ಪ್ರೇಮಪೂರ್ಣ ಭಕ್ತಿ ಯೋಗ ಉತ್ಪನ್ನ ಆಗೋದಿಲ್ಲವೋ ಅಲ್ಲಿ ತನಕ ತನ್ನ ನಿತ್ಯ ನೈಮಿತ್ ಕ್ರಿಯಾದ ಹಂತದೊಳಗೆ ಪರಮಾಶ ಈ ಸ್ಥೂಲ ರೂಪದ ಪ್ರಯತ್ನ ಪ್ರಕಾಶ ಮಾಡ. ಎಲ್ಲಿ ತನಕ ಅದು ಎಲ್ಲಿ ತನಕ ಸ್ವ ಇತರ ಸಮಸ್ತ ಜೀವ ಇಲ್ಲೇ ಸ್ವ ನನ್ನ ಇತರ ಬೇರೆ ಕಡೆ ಅಲ್ಲೇ ಜೀವನ ಎಲ್ಲ ಜೀವ ಶ್ರೇಷ್ಠ ದೃಷ್ಟ ಸಂಪೂರ್ಣ ಭಗವಂತ ನಿಯಾಮಕ ಪರಮಾತ್ಮ ಸಾಧಕ ಪ್ರೇಮ ಅಲ್ಲಿ ತನಕ ಎಲ್ಲೇ ಅಲ್ಲೂ ಪ್ರೇಮ ಎಲ್ಲ ಪ್ರೇಮ ಎಲ್ಲವೂ ಭಗವತ್ ಸ್ವರೂಪ ಅಂತ ಸೇವಾ ಮಾಡುವಂಥ ಭಾವ ಎಲ್ಲಿ ತನಕ ಬರಂಗಿಲ್ಲಲ್ಲ, ಭಕ್ತಿ ಯೋಗ ಉತ್ಪನ್ನ ಆಗಿಲ್ಲ ಅಲ್ಲಿ ತನಕ ನಿತ್ಯ ಮಾಡ್ತಿಲ್ಲ ಆ ಕೆಲಸ ಮಾಡ್ಕೊಂತ ಅವಾಗ ಮತ್ತೆ ಪರಮಾತ್ಮ ಸ್ಥೂಲ ರೂಪದ ಪ್ರಯತ್ನ ಮಾಡ ನಿನ್ನ ಕೆಲಸ ಮಾಡ ಅವಾಗ ಒಂದು ಸ್ಮರಣ ಆಮೇಲೆ ಅದರದೇ ಸ್ಮರಣ ಭಗವಂತನ ಕಾಲಿಗದಲ್ಲ ಭಗವಂತನ ಸ್ಮರಣೆಗ ಹೀಗೆ ಚಿಂತನೆ ಮಾಡ್ಕೋತ ಹೋಗು. ಇದು ಮಾಡ್ಬೇಕಾದ್ರೆ ಎಲ್ಲಿ ಗಟ್ಟಿ ಆತ ಅವ ನಿಮ್ಮ ಕೆಲಸ ಅದು ಕಾಯ್ತಿದ್ದು ಎರಡರ ಮಧ್ಯೆ ಎಲ್ಲಿ ತನಕ ಅಂತಿಪ್ಪ ಗಟ್ಟಿ ಹಂಗೆ ಆ ಭಕ್ತಿಯೋಗ ಗಟ್ಟಿ ಆಗ ಭಕ್ತಿಯೋಗ ಗಟ್ಟಿ ಆಗ್ತಂದ್ರೆ ತಾನೇ ಬರ್ತದೆ ಅವಾಗ ಅದು ಸ್ಮರಣ ಮಾಡುವಂಥ ನಾನು ಬ್ರಹ್ಮನಿದ್ದೇನೆ ಅನ್ನೋದು ಗಟ್ಟಿ ಆಗ್ತಂದ್ರೆ ಬಾಯಿಲೆ ಅನ್ಬೇಕಾಗಿಲ್ಲ ನಾನು ಬ್ರಹ್ಮ ಹುಡುಗಿ ಕೂಡ ನಿಶ್ಚಯ ಆದ ಕೂಡಲೇ ಏನು ಮಾಡ್ತಾನೆ ಗಟ್ಟಿ ಹೋಗೋದಾನ ಒಂದು ಸ್ವಲ್ಪ ಕೆಮ್ಮ ಅಂತ ಫೋನ್ ಯಾಕೆ ಕೆಮ್ಮ ಹೊಡೆಬಿಡ ನನಗೆ
ನಾಮಸ್ಮರಣೆ ಮಾಡ್ಕೊಂಡು ನಾನು ಹೆಂಡತಿ ಹೆಸರು ನಾನು ಇಲ್ಲ ಹಾಂ ಒಂದು ಮೂಲಕ ಹೋಗಿದ್ದೆ ಏನ್ರಿ ಎಲ್ಲ ನೆನಪಾಗತ್ತೆ ನೋಡ್ರಿ ಎಲ್ಲ ಏನು ನೆನಪುಗಳು ಇರೋದು ನೋಡ್ರಿ ಮುದುಕಿ ಹೆಸರು ನೆನಪಾರಿ ನನಗೆ ಅದೇ ನೆನಪಾರಿಪ್ಪ ಏನು ಜಪ ಮಾಡಿ ಅದು ನೆನಪುಳಿತದೆ ನನಗೆ ಬೇಕಾದದ್ದು ನೋಡೋದು ಅದು ನೆನಪುಳಿತು ಹಂಗೆ ನೀ ಏನು ಮಾಡಬೇಕು ಎಲ್ಲಿ ತನಕ ಭಕ್ತಿ ಯೋಗ ಆಗೋದು ಭಕ್ತಿ ಬೇರೆ ಭಕ್ತಿ ಯೋಗ ಬೇರೆ ಭಕ್ತಿಯೊಳಗೆ ಏನಪ್ಪ ಅದು ಬೇಕು ಇದು ಬೇಕಂತ ಫಲದ ಅಪೇಕ್ಷೆ ಭಕ್ತಿಯೊಳಗೆ ಪರಮಾತ್ಮ ನೀ ಕೊಟ್ಟದ್ರೆ ನಿನ್ನ ಸಲುವಾಗಿ ಮಾಡತ್ತೆ ನೀ ಕೊಟ್ಟದ್ರ ಕ್ಷಣ ಸ್ವಲ್ಪ ನೀ ಕೊಟ್ಟದ ಅಷ್ಟಕ್ಕೂ ಪ್ರತಿ ಉಪಯೋಗ ಮಾಡೋಕ್ಕಾಗಿಲ್ಲ ನೀ ಏನು ಕೊಟ್ಟಿದ್ದಿ ಅಷ್ಟಕ್ಕೂ ಪ್ರತ್ಯುಪಕಾರ ಮಾಡಿ ಋಣ ಮುಗಿಸೋಕ್ಕಾಗಂಗಿಲ್ಲ ಅದು ನೀ ಏನು ಕೊಟ್ಟು ಆದರೆ ಅಲ್ಪ ಸ್ವಲ್ಪ ಒಂದು ಹೊಲಕ್ಕೆ ಹೊರಗೆ ಹೋಗ್ತಿದ್ರು ಹುಡುಗರು ಹೊಲಕ್ಕೆ ಹೋದ್ಮೇಲೆ ಅವ್ರು ನಿಶ್ಚಯ ಮಾಡಿ ಇನ್ನು ಮೇಲೆ ನೌಕರದಾರ ಹೇಳಿದ್ರು ಆ ಮಾಲಕ್ಕೆ ಹೇಳಿದ್ರು ಇನ್ಮೇಲೆ ನಮ್ಮ ಪಗಾರ 5% ಅಂದ್ರೆ ರೂಪಾಯಿದಾಗ 5% ಮುರ್ಕೊಂಡು ಕೊಟ್ಟು ಅವಾಗ ಯಾಕ್ರಿಪ್ಪ ಮುಂದೆ ನಾನು ನಿಮ್ಮ ಕಡೆ ಜಮಾ ಇಟ್ಕೊಂಡು ನಿಮಗೇನು ಕಾರ್ಯ ಇಲ್ರಿ ಮುಗಿದು ಯಾಕಂದ್ರೆ ಅವ್ರು ಹೇಳಿದ್ರು ಭಾಳ ಸುಂದರ ಮಾತು ನಾವು ಈಗ ಆಠೋಡವ್ರ ಪ್ರವಚನ ಕೇಳ ದಾದಾವ್ರ ಪ್ರವಚನ ಕೇಳಕತ್ತೀವಿ ನಮ್ಗೆ ಗೊತ್ತಾಯ್ತು ನಾವು ಎಲ್ಲೆಲ್ಲಿ ಏನು ತೊಗೊಂಬಂದೆವು ಅದು ಯೋಗ್ಯ ಅಲ್ಲ ಅಂತ ಅದಕ್ಕೆ ನಿಮ್ಮ ಹೊಲದಾಗಿಂದ ಕೊತ್ತಂಬರಿ ಒಯ್ದೇವಿ ಕರಿಬೇವು ಒಯ್ದೇವಿ ಬದ್ನಿಕಾಯಿ ಹಾಕ್ಕೊಂಡು ಹೋಗ್ಯೇವಿ ರಗಡೆ ಮಾಡಿ ಅದಕ್ಕೆ ಹೂವಿಲ್ಲ ಹೂವಿನ ಪಕಳೆ ಮರಾಠಿ ಒಳಗೆ ಹೇಳ್ತಾರೆ ಹೂವಿನ ಐತರ ಫುಲ್ ಹತ್ತು ಪಕಳೆ ಹೂವಿನ ಪಕಳೆ ಅಂತ ನಾವು ಅಷ್ಟು ನಿಮಗೆ ಕೊಡೋಕೆ ಆಗಂಗಿಲ್ಲ ಎಷ್ಟು ವರ್ಷ ಅಂತೂ ನಾವು ನಿಮ್ಮಲ್ಲಿ ನೌಕರಿ ಮಾಡಾಕತ್ತಿ ಏನೇನೋ ಒಯ್ದೇವಿ ಏನೇನೇನೇನು ಬೇಕಾದ್ರೆ ಒಯ್ದ ಅದು ಒಯ್ದಿದ್ದು ಅಂದ್ರೆ ಒಯ್ದೆ ಕೆಲವು ಚಟ ಆಗ್ತದೆ ಹಂಗೆ ಏನು ಈ ಹೊರಗಡೆ ಬಿದ್ದಾವೆ ತೊಗೊಂಡೋದ್ರೆ ಅಥವಾ ಏನೋ ಕಡಿಮೆ ಆಗತ್ತಾನೆ ಇದು ತೊಗೊಂಡೋಗಿ ಏನಾಕತ್ತೆ ಅದು ತೊಗೊಂಡೋಗಿ ಅದು ಇದು ನಮ್ಗೆ ತಪ್ಪು ಅಂತ ಅನ್ಸುತ್ತೆ ಇದು ಪಾಪ ಅಂತ ಅನ್ನಿಸ್ತು ಅದಕ್ಕೆ ನಾವು 5% ಕೊಡ್ತೇವೆ ಅಂದರೆ ಅಷ್ಟು ಕೊಡೋಕ್ಕಾಗಿಲ್ಲ ಹಂಗೆ ಭಗವಂತ ನಮಗೇನು ಕೊಟ್ಟಾನೋ ನೀನು ಯಾರ್ದಾರು ತೊಗೊಂಡೋದ್ರೆ ಪಾಪ ಗಟ್ಟಿ ಅದು ಆ ಪಾಪಕ್ಕೆ ಪ್ರಯತ್ನ ಉಣ್ಣಬೇಕು ಅವಶ್ಯಮೇ ಭೋಕ್ತವ್ಯ ಕೃತಂ ಕರ್ಮ ಶುಭಾಶ್ ನಾ ಭೋಕ್ತೆ ಕ್ಷೀಯತೆ ಕರ್ಮ ಜನ್ಮ ಕೋಟು ನೀನು ಜನ್ಮ ಕೋಟಿ ಕೊಡೋ ತನಕ ಬಿಡೋದೇ ಇಲ್ಲ ನಿನ್ನ ಬ್ಯಾಗ್ ಬಿಡೋದು ಅದು ಮಾಡೋದೇನು ಮಾಡಿ ಹಂಗೆ ನಾ ಪೂರ್ಣ ಭಗವಂತನ ತಪ್ಪಕ್ಕೆ ಮುಗಿಸಿಲ್ಲ ರಾಮಚಂದ್ರನೇ ಹನುಮಂತನ ಕರ್ಕೊಂಬಂದ ಎಲ್ಲಿಗೆ ಅಯೋಧ್ಯೆ ಯುದ್ಧ ಇದ್ದ ಹನುಮಂತನ ಕರ್ಕೊಂಬಂದ ಭರತನ ಗುರ್ತ ಮಾಡ್ಕೊಡ್ಬೇಕಲ್ಲ ಹೊಸದಾಗಿ ಆ ನೋಡಪ್ಪ ಭರತ ಇವ ಕಪಿಶ್ರೇಷ್ಠ ಹನುಮಂತ ಅಂತಾರಪ್ಪ ಹಿಂಗೆ ಇವ ಮಾಡಿದ ಉಪಕಾರ ಪೂರ್ಣ ನಮ್ಮ ಕಡೆ ಸಾಧ್ಯ ಇರ್ತಾನ ಅಂದ್ರೆ ಅವನ ಋಣ ಮುಚ್ಚಿಸಿ ಋಣಮುಕ್ತರಾಗನ ಸಾಧ್ಯ ಇಲ್ಲ ಅಷ್ಟು ಋಣ ಮಾಡ ಯಾರಿಂದ ಭಗವಂತ ರಾಮಚಂದ್ರ ಆ ಪಿವತಾನ ಏನು ಬೇಕಾಯ್ತು ನೋಡಿ ಸಾಕಂತ ನಾವು ಇಷ್ಟು ಮಾಡಿದ್ ಬಂದು ಹೋಗ್ತಾರೆ ನಾ ಮಾಡಿದ ಸೇವಾ ಬಂದು ಹೆಂಗೆ ದಳದ ಮೇಲೆ ಸಿದ್ಧಾವ್ರ ಕೈ ಹಸಿದ್ರಂದ್ರೆ ನಡ್ದು ಹೋಗ್ತದೆ ಹಂಗೆ ನೀ ಅಪ್ಕೊಂಡು ಇದಕ್ಕಿಂತ ಶ್ರೇಷ್ಠ ಯಾವ ಹಂಗೆ ಭಗವಂತ ಹಿಂಗೆ ಅನ್ಬೇಕು ನಮಗೆ ಏನಂತೆ ಇವ್ನು ಋಣ ಭಾಳ ಆಯ್ತು ಭಗವಂತ ಋಣ ಭಾಳ ಆಯ್ತು ನಮ್ಮೇಲೆ ಅದು ಹೇಳಿದ್ನಲ್ಲ ಆ ಬೆಳೆ ಅನ್ನಕ್ಕೆ ಕೊಟ್ಟವ ಯಾರಪ್ಪ ಬೀಜ ಬಿಟ್ಟು ತೆಲಿ ಬೆಳೆದು ಕೊಟ್ಟವ ನೀನು ಇಲ್ಲ ಮಡಿ ಯಾರು ತರಿಸಿರಪ್ಪ ಬಿಸಿಲು ಯಾರು ಕೊಟ್ರಪ್ಪ ಚಲೋ ಗಾಳಿ ಯಾರು ಕೊಟ್ರಪ್ಪ ಮುಂಡ ಮೇಲೆ ಅನ್ನ ಪಚಿರ ಮತ್ತು ಇಷ್ಟೆಲ್ಲ ಮಾಡೋಣ ಅವಂಗೆ ನೀ ಕೊಡ್ಲಿಕ್ರ ಏನು ಹಂಗೆ ಆ ಭಕ್ತಿ ಯೋಗ ಇದು ಗಟ್ಟಿ ಆಗೋ ತನಕ ನೀ ಏನು ಮಾಡಬೇಕು ಇವರೆಲ್ಲ ಕಡೆ ಭಗವಂತ ಅದಾನ ಅಂತ ಹೇಳಿ ಅದನ್ನ ಸ್ಮರಣ ಮಾಡ್ತಾ ಪ್ರಯತ್ನಪೂರ್ವಕವಾಗಿ ಯತ್ನೇ ಅದಕ್ಕೇನು ನಾವು ಯತ್ನೇ ಪ್ರಾರಬ್ಧ ಪುಷ್ಯತಿ ಬಹು ಇನ್ನು ಪ್ರಾರಬ್ಧ ನೋಡ್ಕೋತೈತಿ ಬೇರೆ ಯಾರು ನೋಡ್ಕೊಳಂಗಿಲ್ಲ ಮಕ್ಕಳಿಗೆಲ್ಲ ಮಾಡಿರ್ತಿ ನೋಡೋರಿಲ್ಲ ನೋಡಿ ಮುದುಕಾಳ್ತಾನೆ ಬಂದ್ರೆ ರೂಪಾಯಿ ಮತ್ತು ಮ್ಯಾಗ ಯಾವ ಮಕ್ಕಳು ಯಾರ್ರಿ ಮತ್ತಿಷ್ಟು ಮಾಡ್ಯಾವ್ರಿ ಮಾಡೋದು ಮಾಡಿ ಏನು ಯಾರು ಏನ ನೋಡಂಗಿಲ್ಲ ಯಾರು ಬೇಕಾದ ಪಟ್ಟ ಆಸ್ತಿ ಎಲ್ಲ ಮಕ್ಕಳಿಗೆ ಅದು ನೋಡ್ತಾರ ಏನಪ್ಪ ಏನು ಅವನು ಹಿಂಗೆ ಮತ್ತು ಡಾಕ್ಟ್ರಿಗೆ ಹೋಗ ನೀನು ಅವನು ನಮ್ಮ ವ್ಯಾಪಾರ ಬಿಡೋಕ್ಕಾಗಿಲ್ಲ ನೀನು ಹಚ್ಚಿ ಅದ ಉಕ್ಕಲ್ತಾನ ಬಿಡೋಕ್ಕಾಗಿಲ್ಲ ಹಿಂಗೆ ಬಂದು ಯಾರು ನೋಡ್ತಾರೆ ಪ್ರಾರಬ್ಧ ನೋಡ್ತೈತಿ ಮತ್ತೊಬ್ರು ಯಾರು ಪ್ರಾರಬ್ಧ ಪುಷ್ಯತಿ ಇತಿ ನಿಶ್ಚಿತ ಧೈರ್ಯ ಯತ್ನೆ ಸ್ವಾಧ್ಯಾಸ ನಿನ್ನಲ್ಲಿನ ಅಜ್ಞಾನ ಐತಲ್ಲ ಈ ಅಜ್ಞಾನವನ್ನು ಧೈರ್ಯದಿಂದ ಹೆಂಗೆ ಅತ್ಯಂತ ಪ್ರಯತ್ನ ತಾನ ಹುಕ್ಕಿದ್ರೆ ಆಗುದಿಲ್ಲ ಕೆಲವು ತಾನ ಹುಕ್ಕಾವ ಕೆಲವು ಆಯುಷ್ಯ ತಾನ ಹೋಗ್ತೈತೆ ನೀ ಅದಕ್ಕೇನು ಪ್ರಯತ್ನ ಮಾಡ್ಬೇಕಾಗಿಲ್ಲ ಹುಡುಗ ಬೆಳೆದ ಬೆಳೆದ
ಗಡ್ಡ ಬಿಸಿ ತಾವು ಬರ್ತಾವ ಪ್ರಯತ್ನ ಆದರೆ ಅಜ್ಞಾನವನ್ನು ಕಳ್ಕೊಳಿಸಲು ಪ್ರಯತ್ನ ಮಾಡಿ. ಅದಕ್ಕಲ್ಲೇ ನೀ ಸ್ಮರಣ ಮಾಡ್ತಾ ಇರಪ್ಪ. ಎಲ್ಲಿ ಹೇಳ್ತಾರವರು ಪೂರ್ವೋಕ್ತ ವೈರಾಗ್ಧಾರಣ ಅಂಗ ಒಂದೊಂದು ಮಾಡಿ ಶುಕದೇವರು ಹೇಳ್ತಾರೆ ಭಗವಂತನ ಪರಾವತ ಈ ಸಲ ಅದೇ ಪರ ಎಲ್ಲಕ್ಕಿಂತ ಶ್ರೇಷ್ಠ ಅಂತಾರೆ. ಬ್ರಹ್ಮ ಇತ್ಯಾದಿ ದೇವತೆಗಳು ಭಗವಂತನಕ್ಕಿಂತಲೂ ಅಲ್ಲಿ ಎಷ್ಟೋ ಕೋಟಿ, ಅಲ್ಲೇ ಹೀನ ಕೋಟಿ ಅದಕ್ಕಿಂತ ಕಡೆ ಬ್ರಹ್ಮ ವಿಷ್ಣುದ ಅಂತರ ಮೂಲ ಪರಮಾತ್ಮ. ಆ ಭಗವಂತ ಸಂಪೂರ್ಣ ಜಗತ್ತಿನ ಸ್ವಾಮಿ. ಜಗತ್ತಿನ ಸ್ವಾಮಿ ಯಾರಪ್ಪ? ಆ ಪರಮಾತ್ಮ. ಅವನೇ ದೃಷ್ಟ, ದೃಶ್ಯ ಅಲ್ಲ, ನೋಡವ. ಯಾಕೆ ನೋಡಿಸ್ಕೊಳ್ಳೋದಿಲ್ಲ? ಯಾಕೆ? ಜ್ಞಾನಘನ ಸ್ವರೂಪದ ಆ ಪರಮಾತ್ಮ ಎಲ್ಲಿ ತನಕ ಭಕ್ತಿಯೋಗ ಸಾಧಕ ಆಗುವುದಿಲ್ಲ ಅಂದರೆ ಅಲ್ಲಿ ತನಕ ನಾವು ಭಕ್ತಿ ಯಪ್ಪ ಅಂದ್ಕೊಟ್ಟು ಭಕ್ತಿನ. ಆದರೆ ಭಕ್ತಿಯೋಗ ಅಂದ್ರೆ ಏನು ಬೇಡಪ್ಪ, ಲೇನಾದೇನ ಬಂದ ಅಂತ ಭಗವಂತ ನೋಡೋದ ನೀನು ಸೇವಾ ಮಾಡಿ. ಯಾಕೆ ನನಗೆ ಆನಂದ ಆಗತ್ತಪ್ಪ, ಅದಕ್ಕೆ ಮಾಡ್ತೇನೆ ನಾ. ಏನೋ ಬೇಡಬೇಕು ಅಂತ ಮಾಡೋಕತ್ತಿಲ್ಲ, ನನಗೆ ಖುಷಿ ಆಗತ್ತಪ್ಪ, ಇದು ಮಾಡಿದ್ರೆ ನನಗೆ ಖುಷಿ ತರ. ಅವರೇನು ಕೊಡಬೇಕಂತಿಲ್ಲ, ಅದು ಖುಷಿ. ಹಂಗೆ ಎಲ್ಲಿ ತನಕ ಆ ಭಕ್ತಿ ಉತ್ಪನ್ನ ಅಲ್ಲಿ ತನಕ ಅವಶ್ಯಕ ಅನುಷ್ಠಾನ ಮಾಡಿ ಅಲ್ಲೇ ನಿಯಮಪೂರ್ವಕ ನಿಯಮದಿಂದ ಪರಮಾತ್ಮ ಆ ಸ್ಥೂಲ ರೂಪ ಧ್ಯಾನ ಭಗವಂತನ ಕಾರ್ಯಗಳ ಕೈಗೆ ಮಾಡಬೇಕು. ಇದು ಹೇಳಿ ಅವ ಇದನ್ನು ತೋರಿಸಲ್ಲ. ಕರ್ಮ ಅನುಷ್ಠಾನ ಎಲ್ಲಿ ತನಕ ಮಾಡಬೇಕಪ್ಪ? ಭಕ್ತಿಯೋಗ ಆಗಿಲ್ಲ ಅಲ್ಲಿ ತನಕ ಮಾಡ. ಅದು ಆದಮೇಲೆ ಎಲ್ಲ ಕರ್ಮ ಅತ್ಯಾಗ ಆಗಬೇಕು. ಕರ್ಮ ತ್ಯಾಗ ಆಗ್ತತಿ. ಕರ್ಮ ತ್ಯಾಗ ಅಂದರೆ ಕರ್ಮದೊಳಗೆ ಅಭಿಮಾನ ತ್ಯಾಗ. ಕರ್ಮ ತ್ಯಾಗ ಆಗಂಗಿಲ್ಲ, ಕರ್ಮ ಅಭಿಮಾನ ತ್ಯಾಗ ಆಗೈತಿ. ಹಂಗೆ ನಮ್ಮ ಜೀವನ ಸಾಗಿಸಿ ಮುಂದೆ ಭಗವಂತ